ನಮಸ್ಕಾರ. ನಾನು ನಿಮ್ಮ ಶ್ರೀಧರ್, ಸನಾತನ ಧಾರ್ಮಿಕ ಸೇವಾ ಸಂಸ್ಥೆಯ ಅಧ್ಯಕ್ಷ. ಬಂಧುಗಳೇ, ಜಾನಪದ ಕಲಾ ಉತ್ಸವ ನಮ್ಮ ಸಂಸ್ಥೆಯ ಚೊಚ್ಚಲ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಗಿದೆ. ಈ ಕಾರ್ಯಕ್ರಮದ ಪರಿಕಲ್ಪನೆ, ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದವರು ಶ್ರೀ ಯೋಗೇಶಂ, ಪೊಲೀಸ್ ಅಧೀಕ್ಷಕರು ಮತ್ತು ಪ್ರಾಚಾರ್ಯರು, ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣ. ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ವನಮಾಲಾ, ಮುಖ್ಯೋಪಾಧ್ಯಾಯಿನಿ, SJR ಪಬ್ಲಿಕ್ ಶಾಲೆಯವರಿಗೆ, ಹಾಗೆ ಸಹೋದರಿ ಜೇನ್ ಕ್ರಾಸ್ತಾ, ಮುಖ್ಯೋಪಾಧ್ಯಾಯಿನಿ, ಜ್ಞಾನಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನಲ್ಲಿ ಸಾಮಾಜಿಕ ಅರಿವು ಮೂಡಿಸಿ ನನ್ನಲ್ಲಿ ಕ್ರಿಯಾಶೀಲ ಪ್ರವೃತ್ತಿ ಬೆಳೆಸಿದವರು ನನ್ನ ತಾಯಿ ಶ್ರೀಮತಿ KV ರತ್ನಮ್ಮರವರು. ಇವರು ತಮ್ಮ 80ನೇ ವಯಸ್ಸಿನಲ್ಲೂ ಸಹ ತಮ್ಮ ಪಿಂಚಣಿ ಹಣದಲ್ಲಿ 2 ಅರಳಿ ಮರಗಳ ಜೀರ್ಣೋದ್ಧಾರ ಮಾಡಿಸಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಎಲ್ಲ ಹಂತದಲ್ಲಿ ಜೊತೆಯಲ್ಲಿದ್ದವರು ಶ್ರೀಯುತ ಸುನಿಲ್ MTS ಲೇಔಟ್, ಅವರಿಗೂ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು. ಹಾಗೆ ಸಾಮಾಜಿಕ ಕಳಕಳಿಯ ವ್ಯಕ್ತಿ ಶ್ರೀಯುತ ಚಾಂದ್ ಪಾಷರವರು, ಸರ್ಕಾರಿ ಉರ್ದು ಶಾಲೆಯ ಮಕ್ಕಳ ಅದ್ಭುತ ಪ್ರತಿಭೆಯನ್ನು ಜಗತ್ತಿಗೆ ಪರಿಚಯಿಸಿದ ಚಾಂದ್ ಪಾಷಾ ಅವರಿಗೆ ನಮ್ಮ ವಿಶೇಷ ಕೃತಜ್ಞತೆಗಳು. ಹಾಗೆ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಮಗೆ ಆರ್ಥಿಕ ನೆರವು ನೀಡಿದವರು ಶ್ರೀಮತಿ ಉಷಾರಾಣಿ, ವಕೀಲರು. ಇವರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಬಹಳ ಸಹಕಾರಿಯಾಯಿತು. ಇವರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಕಾನೂನು ನೆರವು ಒದಗಿಸಿದ ನಮ್ಮ ವಕೀಲ ಮಿತ್ರರಿಗೆ ಕೂಡ ಧನ್ಯವಾದಗಳು. ಬಂಧುಗಳೇ, ಬನ್ನಿ ಈಗ ನೋಡೋಣ ಜಾನಪದ ಕಲಾ ಉತ್ಸವ ಕಾರ್ಯಕ್ರಮವನ್ನು. ದಯವಿಟ್ಟು ಬರಬೇಕು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಜನಪದ ಕಲೋತ್ಸವನ 2024ರಲ್ಲಿ ಈ ವರ್ಷ ಮಾಡ್ತಿದ್ದೀರಾ. ಓಕೆ, ನಮ್ಮ ಕಡೆಯಿಂದ, ನಮ್ಮ ಹಾಸ್ಪಿಟಲ್ ಕಡೆಯಿಂದ ಎಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ KN ಅಂತ. ಇದೇ ಹಾಸ್ಪಿಟ್ಲಲ್ಲಿ ಯೂರಾಲಜಿಸ್ಟು. ಈ ವರ್ಷ ಜನಪದ ಕಲಾ ಉತ್ಸವ 2024 ಯಶಸ್ವಿ ಆಗಲಿ ಅಂತ ಈ ನಮ್ಮ ಸನೇರ ಹಾಸ್ಪಿಟ್ಲು ಕಡೆಯ ವತಿಯಿಂದ ಶುಭ ಹಾರೈಸುತ್ತೇವೆ. I am the HM of this school, GUHPS BD Workers Colony. I feel I'm very much happy to see that you are taking our children to participate in your program. Janapada Kala Utsavakke ಒಳ್ಳೆಯದಾಗಲಿ. ಜಾನಪದ ಕಲಾ ಉತ್ಸವ 2024 ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ಸಮೃದ್ಧಿ ಫುಡ್ ಕೋರ್ಟ್ ಕಡೆಯಿಂದ ಹಾರೈಸ್ತೇನೆ. ಈಗ ಮತ್ತೆ ಹರೀಶ್ ಅವರಿಂದ ಮತ್ತೆ ಬೇರೊಂದು ಗತಿ ಪ್ರಾರಂಭವಾಗ್ತಾ ಇದೆ. ಇದು ಜಾನಪದ ಕಾಲ ಉತ್ಸವ 2024 KHB ಡೈಮಂಡ್ ಅಪಾರ್ಟ್ಮೆಂಟ್, KHB ಪ್ರೆಸ್ ಲೇಔಟ್, ಅರುಣಾಚಲಂ ಲೇಔಟ್ ಹಾಗೂ BD ಕಾಲೋನಿಯ ಕನ್ನಡಿಗರೆಲ್ಲರೂ ಸೇರಿ ಆಚರಿಸ್ತಾ ಇರತಕ್ಕಂಥ ಇದು ಕನ್ನಡದ ಹಬ್ಬ ಜಾನಪದ ಕಲಾ ಉತ್ಸವ 2024. ಯಾದವಿ ಭರತನಾಟ್ಯ ಶುರು ಆಗಲಿದೆ. ಇದೀಗ ವೇದಿಕೆಗೆ ಪರಿಣಿತಾ ಯಾದವಿ ಬೇಕಲ್ವಾ. ಸೊ ಅದಕ್ಕೂ ಮುಂದಿನ ಕಾರ್ಯಕ್ರಮ ಯಾವುದು, ಜ್ಞಾನಬೋಧಿನಿ ಶಾಲೆಯವರ ಸಮೂಹ ಗಾನಕ್ಕೆ ಹೋಗೋದಕ್ಕೆ ಮುಂಚೆ ಇಲ್ಲಿ ನಮ್ಮಲ್ಲಿ ಹಲವಾರು ಜ್ಞಾನಬೋಧಿನಿ ಶಾಲೆಯಿಂದ ಸಮೂಹ ನೃತ್ಯ ಅವರು ವೇದಿಕೆ ಬಳಿ ಬರಬೇಕು.
ಗಾನ. ಈ ಕಾರ್ಯಕ್ರಮ KHP ಡೈಮಂಡ್ ಅಪಾರ್ಟ್ಮೆಂಟ್, KHP ಪ್ರೆಸ್ ಲೇಔಟ್, ಅರುಣಾಚಲಂ ಹಾಗೂ ಬಿಡಿ ಕಾಲೋನಿಯ ಎಲ್ಲ ಕನ್ನಡಿಗರು ಸೇರಿ ಒಂದೇ ವೇದಿಕೆಯನ್ನು ಆಯೋಜಿಸಿ ವಿವಿಧ ಶಾಲೆಯ ಮಕ್ಕಳ ಜಾನಪದ ಕಲಾ ನೈಪುಣ್ಯವನ್ನು ತಮ್ಮ ಮುಂದೆ ತರಲು ಯೋಚಿಸಿ ಇಂದು ಅದನ್ನು ಸಾಕಾರಗೊಳಿಸುತ್ತಿದ್ದಾರೆ. ಇದು ಕನ್ನಡಿಗರಿಗೆಲ್ಲರಿಗೂ ಹಬ್ಬ. ಇದು ಜಾನಪದ ಕಲಾ ಉತ್ಸವ 2024. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಾವೆಲ್ಲರೂ ಅತಿಥಿಗಳೇ, ನಾವು ಅತಿಥಿಗಳಲ್ವಾ ಅಂತ ಕೇಳಬೇಡಿ. ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರು ಸಹ ಅತಿಥಿಗಳೇ ಆಗಿದ್ದೀರಿ. ಆದರೆ ನಿಮ್ಮ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ. ಡೊಳ್ಳು ಕುಣಿತ ವೀರಗಾಸೆ ಅವರು ವೇದಿಕೆಯಲ್ಲಿ ಪ್ರದರ್ಶಿಸಲಿದ್ದಾರೆ. ದಯವಿಟ್ಟು ಮುಂದೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೀರಗಾಸೆ, ಡೊಳ್ಳು ಕುಣಿತ ಹಾಗೂ ತಮಟೆ ತಾವು ಆಸನಗಳನ್ನು ಸ್ವಲ್ಪ ಹಿಂದಕ್ಕೆ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ವ್ಯವಸ್ಥೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೀರಗಾಸೆ, ಡೊಳ್ಳು ಕುಣಿತ ಹಾಗೂ ತಮಟೆ ತಾವು ಆಸನಗಳನ್ನು ಸ್ವಲ್ಪ ಹಿಂದಕ್ಕೆ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ಎಲ್ಲ ಗಣ್ಯರೇ, ಯಾರೂ ಸಹ ಇಲ್ಲಿ ಯಾವುದೋ ತಾರತಮ್ಯ ಇರೋದ್ರಿಂದ ವೇದಿಕೆ ಮೇಲಿರೋರು ಗಣ್ಯರೇ ಇರ್ತೀವಿ, ನಾವು ಕೆಳಗಡೆ ಇರೋರು ಸಹ ಗಣ್ಯರೇ ಇರ್ತೀರಿ. ಎಲ್ಲವೂ ಸಹ ಇಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ಮಹಿಳೆಯರೇ, ಮಹನೀಯರೇ. ಉತ್ತಮ ಭಾಷಣಕಾರನಾಗಲಿಲ್ಲದರೂ ಸಹ ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಅಂತ ಮುಂಚೆ ಶ್ರೀಧರ್ ಅವರು ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡ್ತಾಯಿದ್ರು. ಅವ್ರಿಗಿಂತ ಮುಂಚೆ ನಾವು ಇಲ್ಲಿ ಬಂದಾಗ ಈ ರಸ್ತೆಯಲ್ಲಿ ಸ್ವಲ್ಪ ಕಸಗಳು ಎಲ್ಲ ಬೆಳ್ಕೊಳ್ತಾ ಇದ್ದಾಗ ಗಿಡಗಳನ್ನು ಹಾಕ್ಕೊಂಡು ಸ್ವಲ್ಪ ಸಂರಕ್ಷಣೆ ಮಾಡಿಕೊಂಡು ಪರಿಸರವನ್ನು ಒಂದು ಕ್ಲೀನ್ ಮಾಡೋಣ, ಆ ಪರಿಸರವನ್ನು ಕರೆಕ್ಟಾಗಿ ನಿರ್ವಹಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ
ನಮ್ಮ ಜೊತೆಗೆ ಶ್ರೀಧರ್ ಅವರು ಸಹಕಾರಿಯಾಗಿದ್ದುಕೊಂಡ್ರು. ಅದ್ರ ಜೊತೆ ಈ ರತ್ನಮ್ಮ ಮತ್ತು ಶ್ರೀಧರ್ ಹೆಚ್ಚಿನ ಬಹುತೇಕ ಸಂಖ್ಯೆಯ ನಮ್ಮ ಡೈಮಂಡ್ ಅಪಾರ್ಟ್ಮೆಂಟರ ಎಲ್ಲ ವಾಸಿಗಳು ಸಹ ನಮಗೆ ಸಹಕಾರನ ಮಾಡಿ ಇದೊಂದು ಒಳ್ಳೆಯದಂತಹ ಒಂದು ರಸ್ತೆಯಲ್ಲಿ ಅಟ್ಲೀಸ್ಟ್ ನಮ್ಮ ಟರ್ನ್ ಆದ ತಕ್ಷಣ ನಮ್ಮದು ಅಪಾರ್ಟ್ಮೆಂಟ್ ಒಳಗಡೆ ಹೋಗುವವರೆಗೂ ಸಹ ಉತ್ತಮ ಒಂದು ಪರಿಸರವಾದ ರಸ್ತೆ ಅಂತ ನಿರ್ಮಿಸ್ಕೊಳ್ಳೋದಕ್ಕೆ ಎಲ್ಲರೂ ಸಹಕಾರಿಯಾಗಿ ಮಾಡಿದ್ದೀರಿ. ಇವರೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾದಂತಹ ನನ್ನ ಹೃದಯಾಂತರದ ಒಂದು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉಪ ಆರಕ್ಷಕ ಆಯುಕ್ತರಿಗೆ ಧನ್ಯವಾದಗಳು. ಈಗ ಒಬ್ಬರು ಪೇರೆಂಟು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ, ತುಂಬ ದೂರದಿಂದ ಬಂದರೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಯಾದವಿ ಅವರಿಗೆ ಶ್ರೀಮತಿ ರತ್ನಮ್ಮ ಅವರು ಸ್ಮರಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪರಿಣಿತಾ ಮತ್ತು ಯಾದವಿಯವರಿ ಜೋರಾದ ಚಪ್ಪಾಳೆ ಮುಖಾಂತರ ನಿಮ್ಮ ಪ್ರೋತ್ಸಾಹನ ಬೆಂಬಲಿಸಿ. ಪರಿಣಿತ ಮತ್ತು ಯಾದವಿ ಮುಂದಿನ ಕಾರ್ಯಕ್ರಮ ರಿಷಾ ಜ್ಞಾನಬೋಧಿನಿ ಶಾಲೆಯಿಂದ ಐಗಿರಿ ನಂದಿನಿ ನೃತ್ಯಕ್ಕೆ ಸಿದ್ಧರಾಗಬೇಕು. ಈಗ ನಾನು ಆಕಸ್ಮಿಕವಾಗಿ ಏನೋ ಒಂದು ಬಿಡಿ ಕಾಲೋನಿಯ ಸರ್ಕಾರಿ ಉರ್ದು ಶಾಲೆಗೆ ಹೋದೆ. ಅಲ್ಲಿ ಕನ್ನಡ ಮಕ್ಕಳ ಪ್ರತಿಭೆಯನ್ನು ನಾನು ನೋಡಿದೆ. ಆ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದಂಥ ನನ್ನ ಮಿತ್ರರಾದಂತಹ ಶ್ರೀ ಚಾಂದ್ ಎಲ್ಲಿದ್ದರೂ ಸಹ ಚಾಂದ್ ಪಾಷ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಚಾಂದ್ ಪಾಷ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಅವರೂ ಸಹ ಕಾರಣರು. ನೀವು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸರ್ಕಾರಿ ಉರ್ದು ಶಾಲೆಯ ಮಕ್ಕಳು ವಚನ ಗಾಯನ ನೋಡಬೇಕು. ಅದ್ಭುತ ಅದೊಂದು. ಖಂಡಿತ ಒಂದು ಪುಟ್ಟ ಮಗು ಇದೆ, 6 ವರ್ಷದಿಂದ ಸುಮಾರು 12 ವರ್ಷದ ಒಳಗಡೆ. ದಯವಿಟ್ಟು ವೇದಿಕೆಯಲ್ಲಿ ರಿಷಾ ಜ್ಞಾನಬೋಧಿನಿ ಶಾಲೆಯಿಂದ. ಮಹಾಕಾಲಿ ಮಹಾಪಾಶ ಮಹಾಕಾರ ಮಹಾಂಕುಶ ಧನ್ಯವಾದಗಳು ರಿಷಾ. ಎಷ್ಟು ಚಂದವಾಗಿ ನೃತ್ಯ ಮಾಡಿದ ರಿಷಾಗೆ ಒಂದು ಚಪ್ಪಾಳೆ, ಜೋರಾದ ಚಪ್ಪಾಳೆ ಮೂಲಕ ಅವಳನ್ನ ಪ್ರೋತ್ಸಾಹಿಸಿ. ದೈವವಾದ ಭರತನಾಟ್ಯವನ್ನು ತಮ್ಮ ಮುಂದೆ ನೀಡಿದ್ದಾರೆ. ಕಾರ್ಯಕ್ರಮಗಳು ಆಯೋಜನೆಯಲ್ಲಿ ಸ್ವಲ್ಪ ಕುಮಾರಿ ಯಶಸ್ವಿ. ಓಕೆ. ಇನ್ನು ಒಬ್ಬರು ನಮ್ಮ ಉರ್ದು ಶಾಲೆಯಲ್ಲಿ 19 ವರ್ಷಗಳಿಂದ ಉರ್ದು ಮಾತೃಭಾಷೆಯ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಅವರ ಮಕ್ಕಳು ಇನ್ನು ಸ್ವಲ್ಪ ಹೊತ್ತು ವೇದಿಕೆ ಮೇಲೆ ಬರ್ತಾರೆ. ನೀವು ನಮ್ಮ ಪಕ್ಕದ ಮನೆಯವರೇ, ಸ್ವಲ್ಪ ತಡ ಆಗುತ್ತೆ ನಿಮ್ಮ ಕಾರ್ಯಕ್ರಮ, ದಯವಿಟ್ಟು ಸ್ವಲ್ಪ ಸಹಕರಿಸಿ ಅಂತ ಕೇಳ್ಕೊಳ್ತಾ, ಇನ್ನುಳಿದವರು ಶ್ರೀಮತಿ ರತ್ನಮ್ಮ ಅವರು, ಅವ್ರ ಬಗ್ಗೆ ಈಗಾಗಲೇ ಹೇಳಿದ್ದೀವಿ. ಹಾಗೂ ಈ ಕಾರ್ಯಕ್ರಮದ ಒಂದು ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಒಂದು ಬೀಜವನ್ನು ನನ್ನ ಮೆದುಳಲ್ಲಿ ಬಿತ್ತಿ ಅದನ್ನು ಪೋಷಿಸಿದಂಥವರು ನಮ್ಮ ಚಾಂದವರು. ಅದು ಹಾಗೆ ಬರ್ತಾ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೀತು. ಜನಪದ ಕಲಾ ಉತ್ಸವ ಅಂತದಕ್ಕೆ ಹೆಸರು ಕೊಡಬೇಕಾಯಿತು. ಆ ಜನಪದ ಕಲಾ ಉತ್ಸವ ಕೊಡಲಿಕ್ಕೆ ಇನ್ನೊಬ್ಬ ಅತಿಥಿಗಳು ನಮ್ಮ ಡಾಕ್ಟರ್ SM ರಾಜಣ್ಣವರು. ಇವರು ಅಂತಾರಾಷ್ಟ್ರೀಯ ಮಟ್ಟದ ಜನಪದ ಕಲಾವಿದರು. ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಚಾಂದವ್ರ ಬಗ್ಗೆ ಈಗಾಗಲೇ ಹೇಳಿದೆ. ಹಾಗೂ ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳಿಗೆ ನಮ್ಮೊಂದಿಗೆ ಇದ್ದು ನಮಗೆ ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡದ್ದು ಶ್ರೀ ಸುನೀಲ್ ರವರು. ಅವರಿಗೂ ಸಹ ಧನ್ಯವಾದಗಳು. ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಿಂದ ಇತ್ತೀಚೆಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ಕಾಂತಾರ ಚಿತ್ರದ ವರಾಹ ರೂಪಂ ಗೀತೆಗೆ ನೃತ್ಯ ಮಾಡಲಿದ್ದಾಳೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಮಾನ್ವಿಗೆ
ಸಂತೋಷಪಡಿಸಿ. ಮಕ್ಕಳನ್ನ ನೀವು ಇವತ್ತು ಪ್ರೋತ್ಸಾಹಿಸಲಿಲ್ಲ ಅಂದರೆ ಮುಂದೆ ಮಕ್ಕಳು ಅವ್ರ ಬೆಳವಣಿಗೆಯಲ್ಲಿ ಕುಂಠಿತ. ಹರೀಶ್ ಅವರು ಸ್ಮರಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಮಾನ್ವಿ, ಮಾನ್ವಿ, ಜೋರಾದ ಚಪ್ಪಾಳೆ ಮಾನ್ವಿಗೆ. ನಮ್ಮ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥವರು ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ ನಮಗೆ. ಹೊರಗಡೆಯಿಂದ ಬಂದವ್ರನ್ನ ಇಲ್ಲಿ ಯಾರೋ ಒಬ್ಬರು ಮೇಡಮ್ ಕೇಳ್ತಾ ಇದ್ರಲ್ಲ ಲೇಟಾಗಿದೆ ಅಂತ. ಯಾರು? ಮುಗೀತು, ಓಕೆ. ನೆಕ್ಸ್ಟ್ ಹೊರಗಡೆಯಿಂದ ಬಂದಿರ್ತವರು ಸಮೂಹ ಗಾಯನ ಅಥವಾ ಸಮೂಹ ನೃತ್ಯ ಇದ್ದರೆ ಯಾವುದು ಇಲ್ವಾ? ಅನುಶ್ರೀ ಹಾಗೂ ವೇದಶ್ರೀ ಸಿದ್ಧರ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತಂದರೆ ಅವರ ಕನ್ನಡ ಉಚ್ಚಾರಣೆಯನ್ನು ಅವರ ಪುಟ್ಟ ಬಾಯಿಂದ ಕೇಳಬೇಕು, ಬಹಳ ಸಂತೋಷವಾಗುತ್ತೆ. ಈ ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಅವರ ಈ ಒಂದು ಕನ್ನಡ ಉಚ್ಚಾರಣೆ, ಅವರ ಈ ಒಂದು ಕನ್ನಡದ ಅದ್ಭುತ ಇದು ಕೂಡ ಕಾರಣ ಆಗಿದೆ. ಪುಟಾಣಿ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಹೆಸರನ್ನು ಹೇಳ್ತಾರೆ. ಈಗ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಶ್ರತ್ ಫಾತಿಮಾ, 7ನೇ ತರಗತಿ, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಬಿಡಿ ಕಾರ್ಮಿಕರ ಕಾಲೋನಿ. ನಾನು ಈಗ ವಚನ ಸಾಹಿತ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ವಚನ ಎಂದರೆ ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ರಚನಾ ಕ್ರಮವೇ ವಚನ. ವಚನ ಎಂದರೆ ಮಾತು ಎಂದರ್ಥ. ವಚನ ಸಾಹಿತ್ಯವು 12ನೇ ಶತಮಾನದಲ್ಲಿ ಉದಯವಾಯಿತು. ಕನ್ನಡದ ಪ್ರಮುಖ ವಚನಕಾರರೆಂದರೆ ಜೇಡರ ದಾಸಿಮಯ್ಯ, ಬಸವಣ್ಣ, ಅಕ್ಕ ಮಹಾದೇವಿ, ಸರ್ವಜ್ಞ, ಅಲ್ಲಮ ಪ್ರಭು, ಇನ್ನು ಮುಂತಾದವರು. ಈಗ ನನ್ನ ಸ್ನೇಹಿತರು ಕೆಲವು ವಚನಗಳನ್ನು ನಿಮ್ಮ ಮುಂದೆ ಹೇಳುತ್ತಾರೆ. ನನ್ನ ಹೆಸರು ನೂರ್ ಅಲ್ಫಿಯಾ, 2ನೇ ತರಗತಿ ವಿದ್ಯಾರ್ಥಿನಿ, ಗೌರ್ಮೆಂಟ್ ಉರ್ದು ಹೈಯರ್ ಪ್ರೈಮರಿ ಸ್ಕೂಲ್. ಛಲಬೇಕು ಶರಣೆಂಗೆ ಪರಧನವಾನೊಲ್ಲೆನೆಂಬ, ಛಲಬೇಕು ಶರಣೆಂಗೆ ಪರಸತಿಯಾನೊಲ್ಲೆನೆಂಬ, ಛಲಬೇಕು ಶರಣೆಂಗೆ ಪರದೈವವಾನೊಲ್ಲೆನೆಂಬ, ಛಲಬೇಕು ಶರಣೆಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲಬೇಕು ಶರಣೆಂಗೆ ಪ್ರಸಾದಾದಿತವೆಂಬ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ. ಜೋರಾಗಿ ಚಪ್ಪಾಳೆ, ಜೋರಾಗಿ ಇರಮ್ಮ. ಒಂದು ನಿಮಿಷ. ನನ್ನ ಹೆಸರು ನೂರ್ ಅಲ್ಫಿಯಾ, 3ನೇ ತರಗತಿ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ. ನನ್ನ ಹೆಸರು ಶಾಜಿಯಾ, 3ನೇ ತರಗತಿ. ಎಣ್ಣೆ ಬೆಣ್ಣೆಯ ಋಣವು, ಅನ್ನ ವಸ್ತ್ರದ ಋಣವು, ಹೊನ್ನು ಹೆಣ್ಣಿನ ಋಣವು, ತಿರಿದಾಕ್ಷಣದಿ ಮಣ್ಣು ಪಾಲೆಂದ ಸರ್ವಜ್ಞ. ನನ್ನ ಹೆಸರು ಬಿಬಿ ಹುತೇಜ, 3ನೇ ತರಗತಿ. ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಬಸವಣ್ಣ. ಜೋರಾಗಿ ಚಪ್ಪಾಳೆ, ಜೋರಾಗಿ, ಇನ್ನೂ ಜೋರಾಗಿ. ಬಿಡಿ ಕಾಲನು ಇವರು ಇಷ್ಟೊಂದು ಜನ ಇದ್ದಾರೆ, ನೀವೇ ಹೊಡಿತಾ ಇಲ್ಲ. ನಿಮ್ಮ ಮಕ್ಕಳಿಗೆ ಇನ್ಯಾರು ಹೊಡಿತಾರೆ? ಹೊಡಿರಿ ಜೋರಾಗಿ. ನನ್ನ ಹೆಸರು ಜೋರಾಗಿ ಬಿಡಿ ಕಾಲೋನಿ ಇವ್ರಿಗೂ ಕೇಳಿಸ್ಬೇಕು. ಅವರಪ್ಪ ಯಾರೋ ಮಲಗಿರ್ಬೋದು, ಅವ್ರ ಅಮ್ಮ ಬಂದಿರ್ತಾರೆ ಇಲ್ಲಿ, ಅವರಪ್ಪ ಎದ್ದೇಳ್ಬೇಕೀಗ. ಚಪ್ಪಾಳೆ ಹೊಡೆದ್ರೆ ನೀವು. ನನ್ನ ಹೆಸರು ನೂರಿರಾ, 3ನೇ ತರಗತಿ. ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲ್ಲೂ ಬಂದು ನೋಡದ ತಾಯಿ ಶುದ್ಧ, ವೈರಿಗಳು ಸರ್ವಜ್ಞ. ಜೋರಾಗಿ ಚಪ್ಪಾಳೆ. ನನ್ನ ಹೆಸರು ಫೌಜಿಯಾ, 3ನೇ ತರಗತಿ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಆ ಕಲ್ಲ ಮೇಲೆ ಕಳೆದಳೆ, ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆಯ, ಬಡವ ನಾಯಕ ನರಕ ಗುಹೇಶ್ವರ, ಅಲ್ಲಮ ಪ್ರಭು. ಚಪ್ಪಾಳೆ. ನನ್ನ ಹೆಸರು ಫಿರ್ದೌಸ್, 3ನೇ ತರಗತಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಬಸವಣ್ಣ. ನನ್ನ ಹೆಸರು ಅಲೇನಾ ತಜಿನ್, 3ನೇ ತರಗತಿ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳದೆ,
ಬಸವಣ್ಣ. ಚಪ್ಪಾಳೆ. ನನ್ನ ಹೆಸರು ಸಭಾ ಸುಲ್ತಾನ, 3ನೇ ತರಗತಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನೆನಗುಂಟು ಅಕ್ಕ ಮಹಾದೇವಿ. ನನ್ನ ಹೆಸರು ಸಿಮ್ರಾನ್, 4ನೇ ತರಗತಿ. ಹರಿಬ್ರಹ್ಮರೆಂಬುವರು ಹರನಿಂದಲಾದವರು, ಅರಸಂಗೆ ಆಳು ಸರಿಯಾನೆ ಪಶುಪತಿಗೆ, ಸರಿಯಾರು ಕಾಣೆ ಸರ್ವಜ್ಞ. ನನ್ನ ಹೆಸರು ವಾಹಿದ್ ಪಾಷಾ, 4ನೇ ತರಗತಿ. ಕಾಡೆಲ್ಲ ಕಸುಗಾಯಿ ನಾಡೆಲ್ಲ ಹೆಗ್ಗಿಡವು, ಆಡಿದ ಮಾತುಗಳು ನಿಜವಿಲ್ಲ, ಮಲೆನಾಡ ಕಾಡು ಸಾಕೆಂದ ಸರ್ವಜ್ಞ. ನನ್ನ ಹೆಸರು ಉಮರ್ ಫಾರೂಕ್, 7ನೇ ತರಗತಿ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವ ಬಸವಣ್ಣ. ನನ್ನ ಹೆಸರು ಮೊಹಮ್ಮದ್ ಜಾನ್, ನಾನು 6ನೇ ತರಗತಿ. ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದರೆ ನರಸುರರು ಬಂದು ಸಿರಿ ಸುರಿದು, ಕೈಲಾಸಾಗರದಲ ಮಲಕ ಸರ್ವಜ್ಞ. ನನ್ನ ಹೆಸರು ಆಫಿಯಾ ಸಿದ್ದಿಖಾ, 6ನೇ ತರಗತಿ. GUHPS BD ವರ್ಕರ್ಸ್ ಕಾಲೋನಿ. ದೇಶಕ್ಕೆ ಸಜ್ಜನನು, ಹಾಸ್ಯಕ್ಕೆ ಹನುಮಂತ, ಕೇಶವನು ಭಕ್ತಗಳಿಗೆಲ್ಲ ಮುಗುಕಣ್ಣೆ ಶಣೆ ದೈವ ಸರ್ವಜ್ಞ. ನನ್ನ ಹೆಸರು ಮುಸ್ಕಾನ್, ನಾನು 7ನೇ ತರಗತಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಬಸವಣ್ಣ. ನನ್ನ ಹೆಸರು ನಿದಾ ತಸ್ಕಿನ್, ನಾನು 5ನೇ ತರಗತಿ. ಮುನಿದಂಗೆ ಮುನಿಯದಿರು, ಕಿಳಿವಂಗೆ ಕಿಳಿಯದಿರು, ಮನಸ್ಸಿಜ್ಜಾರಿಯನು ಮರೆಯದಿರು, ಶಿವಕೃಪೆಯು ಘನಕ್ಕೆ ಘನವಂಕು ಸರ್ವಜ್ಞ. ನನ್ನ ಹೆಸರು ಉಮ್ಮೆ ಹಾನಿ, ನಾನು 5ನೇ ತರಗತಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಕುಲ, ಶಿರವೇ ಹೊನ್ನ ಕಲಶವಯ್ಯ, ಇಸ್ಥಾವರ್ ಕಳಿವುಂಟು ಜಂಗಮ ಕಳಿವಿಲ್ಲ ಬಸವಣ್ಣ. ನನ್ನ ಹೆಸರು ಎಂತಸ್ಮ್ಯಾ, ನಾನು 6ನೇ ತರಗತಿ. ನಡೆವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಡೆ ಕಿಚ್ಚುರಡಿಲ್ಲ, ಜಗವಿಲ್ಲ ಜಡಗೊಂಬುತ್ತಿದೆ ಕೋ ಸರ್ವಜ್ಞ. ನನ್ನ ಹೆಸರು ಸಾವಿರ, 5ನೇ ತರಗತಿ. ನಿದ್ರೆಂ ಸುಖವಿಲ್ಲ, ಪದ್ಯದಿಂ ಮರಿವಿಲ್ಲ, ಮುಖಮುದ್ರೆಂ ಧತಿಗ ಮಾತಿಲ್ಲ, ದೈವಂ ರುದ್ರ ನಿಂತಿಲ್ಲ ಸರ್ವಜ್ಞ. ನನ್ನ ಹೆಸರು ಹರ್ಷ ಖಾನ, 5ನೇ ತರಗತಿ. ಮಾತೆಂ ಹಿತರಿಲ್ಲ, ಕೋತಿಂ ಮರುಳಿಲ್ಲ, ಜ್ಯೋತಿಂ ಧದಿಕ, ದೈವವ ಬೆಳಕಿಲ್ಲ, ಜಾತೆಂದಿಲ್ಲ ಸರ್ವಜ್ಞ. ನನ್ನ ಹೆಸರು ಗೌಸ್ಯ ಖಾನ, 3ನೇ ತರಗತಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಧಿಸಿ ಎನ್ನ ಮನ ಸಾಧಿಸಿ, ಕೂದಲ ಸಂಗಮ ದೇವ ಎನಗಿದೆ ದಿವ್ಯ ಬಸವಣ್ಣ. ನನ್ನ ಹೆಸರು ಮೊಹಮ್ಮದ್ ಇಸ್ಮಾಯಿಲ್, 3ನೇ ತರಗತಿ. ಇಬ್ಬರು ಮೂವರು ದೇವರೆಂದು ಒಪ್ಪಿ ಮಾತನಾಡಬೇಡ, ಒಬ್ಬನೇ ಕಾಣಿರುವ ಇಬ್ಬರೆಂಬುದು ಹುಸಿನೋಡ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದು ವೇದ ಬಸವಣ್ಣ. ನನ್ನ ಹೆಸರು ಮೊಹಮ್ಮದ್ ವೇಸ್, 3ನೇ ತರಗತಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀತಿ ನೀತಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ. ನನ್ನ ಹೆಸರು ತಂಜಿಂ ಪಾಷಾ, 4ನೇ ತರಗತಿ. ಇದ್ದಾರಿಂಗ್ ಕರಿದಿಲ್ಲ, ಬುದ್ಧಿ ಇಂಗ್ ಹಿರಿದಿಲ್ಲ, ವೈದ್ಯ ಇಂದಧಿಕ ಧನವಿಲ್ಲ, ದೈವತ ರುದ್ರ ನಿಂದಿಲ್ಲ ಸರ್ವಜ್ಞ. ನನ್ನ ಹೆಸರು ಇಶ್ರತ್ ಫಾತಿಮಾ, 7ನೇ ತರಗತಿ.
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದೊಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗಂಜಿ ದೊಡೆಂತಯ್ಯ ಸಂತೆಯಲೊಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದೊಡೆಂತಯ್ಯ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಕ್ಕ ಮಹಾದೇವಿ. ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ, ಜೋರಾಗಿ. ಮೇಡಮ್ ಅವರು ಮುಂದೆ ಹೋಗಬೇಕು. ನಮ್ಮ ಜಾನಪದ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ರಾಜಣ್ಣವರು ವೇದಿಕೆ ಮೇಲೆ ಬರಬೇಕು. ನೋಡಿ, ಈ ಮಕ್ಕಳನ್ನೆಲ್ಲ ತಯಾರು ಮಾಡೋದು ನಮ್ಮ ಮೇಡಮು, ಪವಿತ್ರ ಮೇಡಮು. ತಾವು ದಯವಿಟ್ಟು ಮುಂದೆ ಬರಬೇಕು. ಮುಂದೆ ನಿಂತ್ಕೊಳ್ಳಿ. ಈ ಮಕ್ಕಳಲ್ಲಿ ಈ ಒಂದು ಕನ್ನಡ ಸ್ಪಷ್ಟ ಉಚ್ಚಾರಣೆಯನ್ನು ಹೇಳ್ಕೊಂಡಿರ್ತಕ್ಕಂಥವರು ಪವಿತ್ರ ಮೇಡಮ್. ಅದು ಫೋಟೋ ತಗೊಂಡು ಇಲ್ಲ ಮಕ್ಕಳಿಗೆಲ್ಲ ಕೊಡಿ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಂತಹ ಡಾಕ್ಟರ್ ಎಸ್.ಎಂ. ರಾಜಣ್ಣವರು ಎಲ್ಲ ಮಕ್ಕಳಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತೀನಿ. ಜೋರಾಗಿ ಚಪ್ಪಾಳೆ. ಅವ್ರು ನಿಜವಾಗ್ಲೂ ವಚನಗಳು ಚೆನ್ನಾಗಿ ಆಡಿದರೆ ಜೋರಾಗಿ ಚಪ್ಪಾಳೆ ಹೊಡಿ. ಜೋರಾಗಿ, ಇನ್ನೂ ಜೋರಾಗಿ. ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಂತಹ ಡಾಕ್ಟರ್ ಎಸ್.ಎಂ. ರಾಜಣ್ಣವರು ಜೋರ ಚಪ್ಪಾಳೆ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ. ಈ ಪುಟ್ಟ ಮಕ್ಕಳಿಂದ ಎಷ್ಟು ಚೆನ್ನಾಗಿ ವಚನಗಳನ್ನ ಹೇಳಿದ್ದಾರೆ ಅಲ್ವಾ. ಇನ್ನಷ್ಟು ಜೋರ ಚಪ್ಪಾಳೆ ಮೂಲಕ ಮಕ್ಕಳನ್ನ ಪ್ರೋತ್ಸಾಹ ನೀಡಿ. ಹಾಗೆ ಪವಿತ್ರ ಮೇಡಮ್ ಅವ್ರಿಗೆ ಒಂದು ಸ್ಮರಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಚಪ್ಪಾಳೆ ನಿಲ್ಲಿಸ್ಬಿಟ್ರಿ. ಅವರು ಇನ್ನೂ ಪಾಪ ಎಷ್ಟೋ ತಾಡಿದ್ರು. ನೀವು 2 ನಿಮಿಷ ಚಪ್ಪಾಳೆ ಹೊಡೆದ್ಬಿಟ್ರಿ. ಚಳಿ ಇದೆ, ಒಂದು ಸ್ವಲ್ಪ ಮೈ ಬೆಚ್ಚಕ್ಕಾಗತ್ತೆ. ಜೋರಾಗಿ ಹೊಡೀರಿ ಚಪ್ಪಾಳೆ. ಇವರೆಲ್ಲರ ಬಾಯಲ್ಲಿ ವಚನಾಮೃತವನ್ನು ತಿದ್ದಿ ತೀಡಿದಂತಹ ನಮ್ಮ ಪವಿತ್ರ ಮೇಡಮ್ ಅವ್ರಿಗೆ ಒಂದು ಸ್ಮರಣಿಕೆಯನ್ನು ಕೊಡಲೇಬೇಕು. ಅವರ ಈ ಒಂದು ಕನ್ನಡ ಕಲಾ ಸೇವೆಯನ್ನು ನಾವು ಇವತ್ತು ಈ ವೇದಿಕೆ ಮೇಲೆ ಅವರು ಪ್ರದರ್ಶಿಸಿದ್ದಾರೆ. ಅವರಿಗೆ ನಿಜವಾಗ್ಲೂ ಸಹ ಒಂದು ಎಂತಹ ತಾಳ್ಮೆ ಅಂದರೆ ನೀವು ನೋಡಿರಬಹುದು. ನಮ್ಮ ಪುಟ್ಟ ಮಕ್ಕಳೇ ಸಹ ನಾವು ಮನೆಯಲ್ಲಿ ಯಾವಾಗಲೂ ಕನ್ನಡ ಮಾತಾಡ್ತಾ ಇದ್ರು ಕೂಡ ಅವರು ಉಚ್ಚಾರಣೆ ಕಲಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವರು ಉರ್ದು ಮಾತೃಭಾಷೆ, ಇವ್ರದ್ದು ಮನೇಲಿ ಉರ್ದುನೇ ಮಾತಾಡ್ತಾ ಇರ್ತಾರೆ. ಆದರೆ ಕನ್ನಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮೇಡಮು ಪವಿತ್ರ ಮೇಡಮ್ ಅವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಂತಹ ನಮ್ಮ ಎಸ್.ಎಂ. ರಾಜಣ್ಣವರು ಸದೈ ಬಿಟ್ಟು ಬನ್ನಿ. ಯೋಗೇಶ್ ಸರ್ ಅವರು ಸಹ ಇಲ್ಲಿ ಸೇರ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಇವರ ಕನ್ನಡ ಒಂದು ಉಚ್ಚಾರ ಅದನ್ನು ತಿದ್ದಿ ತೀಡಿದಂತಹ ಸರ್ಕಾರಿ ಉರ್ದು ಶಾಲೆಯ ಕನ್ನಡ ಶಿಕ್ಷಕಿ ಶ್ರೀಮತಿ ಪವಿತ್ರ ಅವರಿಗಾಗಿ ಚಪ್ಪಾಳೆ ಜೋರಾಗಿ. ಕನ್ನಡ ಕಲಾಭಿಮಾನಿಗಳೆಲ್ಲರೂ ಸಹ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಜೋರಾಗಿ ಚಪ್ಪಾಳೆ ಹೊಡಿದೆ ಸುಮ್ಮನೆ ಕೂತಿರೋರು ಕನ್ನಡ ಬರಲ್ಲ ಅಂತ ನಾನು ತಿಳ್ಕೊತೀನಿ. ಎಲ್ರಿಗೂ ಕನ್ನಡ ಬರುತ್ತೆ ತಾನೆ? ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಇವರ ಈ ಒಂದು ಮಕ್ಕಳ ಅದ್ಭುತ ಪ್ರತಿಭೆಯನ್ನು ನಮ್ಮ ಜಾನಪದ ಕಲಾವಿದರಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಂತಹ ನಮ್ಮ ರಾಜಣ್ಣವರು 2 ಮಾತುಗಳಲ್ಲಿ ಹೇಳಬೇಕು. ತಾವೇನು ಕಂಡ್ರಿ ಸರ್? ಹಲೋ ಭಾರತ್ ಬತಾಕಿ. ಅಬ್ಬಾ ಸೂಪರ್. ಎಲ್ಲ ಮಾನೀಯರೇ, ಇವತ್ತು ಅದ್ಭುತವಾದಂಥ ಸಂದರ್ಭವನ್ನು ನಾನು ಕಣ್ತುಂಬಿಕೊಂಡಿದ್ದೀನಿ. ಕಾರಣ ಸಾಕಷ್ಟು ಜನ ಕನ್ನಡಿಗರು ಕನ್ನಡ ನಾಡಲುಟ್ಟಿ ಕನ್ನಡವನ್ನೇ ಮಾತಾಡ್ತಕ್ಕಂಥ ಕನ್ನಡವೇ ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡಿಗರು ಕೂಡ ವಚನಗಳನ್ನು ಬಾಯಲ್ಲಿ ಹೇಳೋಕ್ಕಾಗದೆ ಮಾತಾಡೋಕ್ಕಾಗದೇ ಇರತಕ್ಕಂಥ ಎಷ್ಟೋ ಜನರನ್ನು ನಾವು ಕಂಡಿದ್ದೀವಿ. ಆದರೆ ಮಾತೃಭಾಷೆಯಲ್ಲಿ ಉರ್ದು ಆಗಿದ್ದರೂ ಕೂಡ ಕನ್ನಡದ ಬಸವಣ್ಣನ ವಚನಗಳನ್ನು ಇವರು ಹೇಳ್ತಿದ್ರೆ ನಾನು ಕೂತ್ಕೊಂಡು ಭಾಳ ಅವರು ಎಲ್ಲರೂ ಕೂಡ ಅದ್ಭುತವಾದಂಥ ಕಲಾವಿದರು ಅಂತ ಅನ್ನಿಸ್ತಿತ್ತು. ಒಂದು ನನಗನ್ನಿಸಿದ್ದು ಅಲ್ಲಿ ಕೂತು ನೋಡುವಾಗ ಇವರೆಲ್ಲರೂ ಕೂಡ ಅನಿಸಿದ್ದೇನೆಂದರೆ ಇವರೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಇಷ್ಟು ಜನ ಮಕ್ಕಳು ಕೂಡ ಅದ್ಭುತವಾದಂಥ ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಕೆಲಸದಲ್ಲಿ ಇರ್ತಾರೆ ಅಂತ ನನಗಾದರೂ ಅನ್ನಿಸ್ತಿದೆ. ಏಕೆಂದರೆ ಆ ಥರದ ಧೈರ್ಯ
ಈ ಏಜಲ್ಲಿ ಈ ಥರದ ವೇದಿಕೆ ಮೇಲೆ ಬಂದು ಈ ಥರದ ವಚನಗಳನ್ನಾಗಲಿ ಇರ್ಬೋದು ಅಥವಾ ಅವರು ಕಲಿಸಿದಂಥವರು ಕೂಡ ಅವರಿಗೆ ಧನ್ಯವಾದನೆ ಹೇಳ್ತಿದ್ದೀನಿ. ಹೇಳಿ ಯಾಕೆಂದರೆ ಸಾಕಷ್ಟು ಕಾರ್ಯಕ್ರಮಗಳಿರೋದ್ರಿಂದ ಮಾತಾಡಿದ್ರೆ ಅದು ತಪ್ಪಾಗ್ಬೋದು. ಹಾಗಾಗಿ ಮಾತನ್ನು ಮೈಸೂರು ಪ್ರಾಂತ್ಯದ ಕನ್ನಡದ ಒಂದು ಮಲೆ ಮಹದೇಶ್ವರನ ನೀವೆಲ್ಲರೂ ಕೂಡ ನೆನೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮೊಟಕುಗೊಳಿಸ್ತೀನಿ. ಹಾಲು ಮಲೆ, ಜೋಲು ಮಲೆ, ಗುಂಜು ಮಲೆ, ಗುರುಗುಂಜು ಮಲೆ, 77 ಮಲೆ ಒಳಗೆ ತಪ್ಪಲೆಂದು ನಾಟ್ಯವನ್ನು ಆಡುವಂಥ ನಮ್ಮ ಅಪ್ಪಾಜಿ ಮುದ್ದು ಮಾಧವನ ಪಾದಕ್ಕೆ ಒಂದ್ಸರು ಗೇನಿ ಜೋರಾಗಿ ಒಂದ್ಸರಿ ಉಗೇ ಮಾದಪ್ಪ. ನಮ್ಮ ಕುಮಾರಿ ಯಶಸ್ವಿಯವರ ಒಂದು ಮಯೂರ ಒಂದು ಸನ್ನಿವೇಶವನ್ನು ಅವರು ವೇದಿಕೆ ಮೇಲೆ ತರ್ತಾರೆ, ಕನ್ನಡ ವೇದಿಕೆ ಮೇಲೆ ಬರುತ್ತಾರೆ. ಮಯೂರ ಕುಮಾರಿ ಯಶಸ್ವಿನಿ ಅವ್ರಿಗೆ ನಮ್ಮ ಕನ್ನಡದ ಮಯೂರ ಪ್ಲಸ್ ಮಯೂರಿ ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಖುಷಿ ಪಡಿಸ್ಬೇಕಾಗಿ ನನ್ನ ನೃತ್ಯ ಅನುಶ್ರೀ ಹಾಗೂ ವೇದಶ್ರೀ ಜ್ಞಾನಬೋಧಿನಿ ಶಾಲೆಯಿಂದ ಗಣೇಶನ ಕುರಿತು ಒಂದು ನೃತ್ಯ. ನೀಡಿ ಮುಂದಿನ ರತ್ನಮ್ಮ ಅವರು 2018ರ ಮಧ್ಯದಲ್ಲಿ ನಮ್ಮ KHP ಡೈಮಂಡ್ ಅಪಾರ್ಟ್ಮೆಂಟ್ಗೆ ಬಂದರು. ಬರ್ತಾ ಇರಬೇಕಾದ್ರೆ ಅವರು ಕ್ವಾರ್ಟರ್ಸಲ್ಲಿದ್ದರು. ಅದಕ್ಕೂ ಮುಂಚೆ ಪೊಲೀಸ್ ಸರ್ಕಾರಿ ವಸತಿ ಗೃಹದಲ್ಲಿ. ಅಲ್ಲಿಂದ ಒಂದು ಬಾಳೆ ಗಿಡವನ್ನು ತಗೊಂಬಂದು ಹಿಂದೆ ನೆಟ್ಟಿದ್ದಾರೆ. ಈಗಲೂ ಇದೆ ಅದು ಬಾಳೆಹಣ್ಣಿನ ಮರ. ಅದರಿಂದ ಹಲವಾರು ಬಾಳೆಹಣ್ಣು
ಗೊಂಚಲುಗಳು ಬಂದಿದ್ದಾವೆ. ಅದರಲ್ಲಿ ಒಂದು ಗೊಂಚಲ ಮಾತ್ರ ನನಗೆ ಸಿಕ್ಕಿದೆ, ಅದನ್ನು ಎಲ್ಲ ಅಪಾರ್ಟ್ಮೆಂಟ್ ಮಕ್ಕಳಿಗೆ ಹಂಚಿದ್ದೇವೆ. ಆಮೇಲೆ ರತ್ನಮ್ಮನವರು ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಅವರು ಒಂದು ಪರಿಸರ ಕಾರ್ಯದಲ್ಲಿ ಭಾಗಿಯಾಗಿರೋದನ್ನು ತಾವೆಲ್ಲರೂ ನೋಡಬಹುದು. ನೋಡಿ, ನಮ್ಮ ಯೋಗೇಶ್ ಸರ್ ಅವರು ನೋಡಿ, ಇದೆಲ್ಲ ಆಗ್ಲಿಕ್ಕೆ ಕಾರಣ ಯೋಗೇಶ್ ಸರ್ ಅವರು. ನಾನು 2002 ಮಾತಲ್ಲಿ ಮುಗಿಸ್ಬಿಡ್ತೀನಿ. ನಾನು 2015 ನವಂಬರಲ್ಲಿ ಬಂದಂಥವನು ಈ ಅಪಾರ್ಟ್ಮೆಂಟ್ಗೆ 9ನೇ ನಿವಾಸಿ. ನಾನು ಆಗ ಯಾರೊಂದಿಗೂ ಸೇರ್ತಾ ಇರಲಿಲ್ಲ. ನಮ್ಮ ಯೋಗೇಶ್ ಸರ್ ಅವರು ಎದುರುಗಡೆ ದಿನಾಗಲೂ ಟ್ರ್ಯಾಕ್ಟರ್ ಬರೋದು, ಮಣ್ಣು ಹಾಕೋದು, ಅಗಿಯೋದು ಇದನ್ನು ಮಾಡ್ತಾನೇ ಇದ್ದರು. ಇವ್ರು ಏನಪ್ಪ ಇವರೇ ಸ್ವತಃ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರು ಕೇಳಿದ್ರೆ 15-20 ಜನ ಪೊಲೀಸ್ ಸಿಬ್ಬಂದಿ ಬಂದು ಮಾಡಿಕೊಡ್ತಾರೆ. ಅವರೇ ಸ್ವತಃ ಮಾಡ್ತಾಯಿದ್ರು. ಅವರನ್ನು ನೋಡಿ ನನ್ನಲ್ಲೂ ಒಂದು ಆಸಕ್ತಿ ಎಲ್ಲೋ ಸುಪ್ತವಾಗಿ ಅಡಗಿತ್ತೇನೋ, ನಾನು ಈ ರೀತಿ ಯಾಕೆ ಮಾಡಬಾರ್ದು ಅಂತ ಪ್ರಾರಂಭ ಮಾಡ್ತಾ ಅದೊಂದು ನನಗೆ ಅಡಿಕ್ಷನ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಎದ್ದು ಯಾವುದಾದ್ರೂ ಒಂದು ಗಿಡ ಕಟ್ ಮಾಡೋದು, ಹಾಕೋದು, ಏನಾದರೂ ಮಾಡಲಿಲ್ಲ ಅಂದರೆ ಆ ರೀತಿ ಮಾಡ್ತಕ್ಕಂಥ ಸಮಯದಲ್ಲಿ ನನಗೆ ಅತಿ ಹೆಚ್ಚಿನ ಬೆಂಬಲವನ್ನು ನೀಡಿ ನನ್ನೊಂದಿಗೆ ಇದ್ದಂತಹ ನಮ್ಮ ಶ್ರೀಮತಿ ರತ್ನಮ್ಮವರು ಈ ಒಂದು ಸನಾತನ ಧಾರ್ಮಿಕ ಸೇವಾ ಸಂಸ್ಥೆಗೆ ಖಜಾಂಚಿಯಾಗಿದ್ದರು. ಇನ್ನೋರ್ವರು ನಮ್ಮ ಅಜಯ್ ಶಾಸ್ತ್ರಿಯವರು, ಅವರನ್ನು ಇಲ್ಲಿ ನೋಡ್ತಾ ಇದ್ದಾರೆ, ಅವರ ಕಾರ್ಯದರ್ಶಿಯವರು. ದಯವಿಟ್ಟು ನಮ್ಮ ಯೋಗೇಶ್ ಸರ್ ಅವರು ಬಂದು ಹಾಗೂ ನಮ್ಮ ರತ್ನಮ್ಮ ಅವರಿಗೆ ಅವರ ಒಂದು ಈ ಪರಿಸರ ಕಾರ್ಯಕ್ಕೆ ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರತ್ನಮ್ಮ ಅವರು ವೇದಿಕೆ ಮೇಲೆ ಬರಬೇಕು. ದಯಮಾಡಿ ರತ್ನಮ್ಮ ಅವರು ವೇದಿಕೆ ಮೇಲೆ ಬನ್ನಿ. ರಾಜಣ್ಣ ಅವರು ಹಾಗೂ ಯೋಗೇಶ್ ಸರ್ ಅವರು ಇಬ್ಬರು ಬರಬೇಕು ಸರ್. ಅವರ ಪರಿಸರ ಶಾಲ್ವಿಲ್ಲ ಕಾರ್ಯಗಳನ್ನು ಇಲ್ಲ ಸರ್ ಶಾಲು ಶ್ರೀಮತಿ ರತ್ನಮ್ಮ ಅವರ ಪರಿಸರ ಕಾರ್ಯಗಳನ್ನು ಶ್ಲಾಘಿಸಿ ಈ ಒಂದು ಸನ್ಮಾನ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಪರಿಸರದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರನ್ನೆಲ್ಲರೂ ಇದೇ ರೀತಿ ಪ್ರೋತ್ಸಾಹಿಸೋಣ. ಪರಿಸರ ಇನ್ನೂ ಉಳಿಲಿ, ಬೆಳೀಲಿ. ಶ್ರೀಮತಿ ರತ್ನಮ್ಮ ಅವರು ಜೋರಾಗಿ ಚಪ್ಪಾಳೆ. ನೀವೆಲ್ಲ ವಿಡಿಯೋ ನೋಡಿದಿರ್ತಾನೆ, ರತ್ನಮ್ಮನವ್ರು ಮಾಡ್ತಾ ಇದ್ದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಜೋರಾಗಿ ನೋಡಿ. ಡೈಮಂಡ್ ಅವರು ಯಾರು ಚಪ್ಪಾಳೆ ಹೊಡಿತಾ ಇಲ್ಲ, ಇದೆಲ್ಲ ಅವ್ರು ಮಾಡಿರೋದು ಡೈಮಂಡ್ ಒಳಗಡೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡೀರಿ. ಶ್ರೀಮತಿ ರತ್ನಮ್ಮ ಅವರು, ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಯೋಗೇಶ್ ಸರ್ ಅವರೇ, ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪ್ರೇಕ್ಷಕರೇ, ಎಲ್ಲರೂ ಕೂಡ ಗಣ್ಯರೇ. ನನಗೆ ನಿಜವಾಗ್ಲೂ ಏನೋ ಸಾಧಿಸಿ ನನಗೆ ಸನ್ಮಾನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಿಲ್ಲ. ಯಾಕೆಂದರೆ ಶ್ರೀಧರವರು ಏನು ಮಾಡಿದ್ದಾರೆ ಅದರಲ್ಲಿ ಅವ್ರು 100% ಮಾಡಿದರೆ ನಾವು 1 ಅಥವಾ 2% ಅವ್ರ ಕೈ ಜೋಡಿಸಿ, ಅದು ಅವ್ರು ಮಾಡುವಾಗ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ ಅಷ್ಟೇ. ಇದು ನಮ್ಮನ್ನು ಸನ್ಮಾನಿಸಿದ್ದು ಅವರ ದೊಡ್ಡ ಗುಣ. ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮನ ಆಯೋಜಿಸ್ಬೇಕಂದ್ರೆ ಇದರ ಹಿಂದೆ ಎಷ್ಟು ಪರಿಶ್ರಮ ಇದೆ. ಪ್ರತ್ಯಕ್ಷವಾಗಿ ಶ್ರೀಧರವರು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಎಂಜಾಯ್ ಮಾಡ್ತಾಯಿದ್ದೀರಾ, ಎಲ್ಲರೂ ಕೂಡ ಅಭಾರಿಯಾಗಿರಬೇಕು. ಇದೊಂದೇ ಅಲ್ಲ, ನಾನು ಇಲ್ಲಿ 2018 ಮಾರ್ಚಲ್ಲಿ ಬಂದದ್ದು. ಆಗ ಎಲ್ಲ ಜನಗಳನ್ನ ಸೇರಿಸಿ ಒಂದು ಅಸೋಸಿಯೇಷನ್ನು ಇಲ್ಲಿ ಫಾರ್ಮ್ ಆಗಬೇಕಂದ್ರೆ ಅವರೇ ಕಾರಣಕರ್ತರು. ಅದಾದ ನಂತರ ತುಂಬ ಅಭಿವೃದ್ಧಿ ಆಗಿದೆ. ಒಂದು ಕುಡಿಯೋ ನೀರಿನ ಇದನ್ನು ಪ್ಲಾಂಟ್ನ ಹಾಕಿದ್ದು, ಒಂದು ಬೋರ್ವೆಲ್ಲು ಈ ಒಂದು ಅಪಾರ್ಟ್ಮೆಂಟ್ಗೆ ನೀರಿಗೋಸ್ಕರ ಹಾಕ್ಸಿದ್ದು, ಅಸೋಸಿಯೇಷನ್ನ ರಿಜಿಸ್ಟ್ರ್ ಮಾಡಿದ್ದು, ಹೇಳ್ತಾ ಹೋದರೆ ಒಂದೆರಡಲ್ಲ. ಅದರ ಜೊತೆಯಲ್ಲಿ ಗಾರ್ಡನ್ ಮಾಡಿದರು, ಗಿಡಗಳನ್ನ ಹಾಕಿದರು. ಇವತ್ತೊಂದು ಈ KHB ಡೈಮಂಡ್ ಅಪಾರ್ಟ್ಮೆಂಟು ಒಂದು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಶ್ರೀಧರ್ರವರು. ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದರೂ ತೊಂದರೆ ಇಲ್ಲ, ಅಥವಾ ಮಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಅವ್ರು ಮಾಡೋದನ್ನು ಅಡ್ಡಿಪಡಿಸಿದ್ರೆ ಅದು ಕಷ್ಟ ಆಗುತ್ತೆ. ಆದರೆ ಎಷ್ಟೇ ಅಡ್ಡಿಗಳು ಬಂದರೆ ಕೂಡ ಅವರು ತಮ್ಮ ಚಟುವಟಿಕೆನ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದಾರೆ. ಅದಕ್ಕೆ
ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು, ಸಮಯದ ಅಭಾವ ಇರೋದ್ರಿಂದ ನಾನು ತುಂಬ ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತೀನಿ. ಉಪ ಆರಕ್ಷಕ ಆಯುಕ್ತರು, ನಗರ ಸಶಸ್ತ್ರ ಮೀಸಲು ಪಡೆ, ನನ್ನಲ್ಲಿ ಗಿಡ ಆಗ್ತಕ್ಕಂಥ ಆಸಕ್ತಿಯನ್ನು ಬೆಳೆಸಿದಂಥವರು, ಈ ಕಾರ್ಯಕ್ರಮದ ಮಾರ್ಗದರ್ಶಿಗಳು, ಈ ಕಾರ್ಯಕ್ರಮದ ಒಂದು ಬೀಜವನ್ನು ನನ್ನ ತಲೆಯಲ್ಲಿ ಬಿತ್ತಿ ಒಂದು ತಿಂಗಳಿಂದ ನಾನು ನಿದ್ದೆ ಕೆಡಿಸಿದಂಥವರು, ಈ ಒಂದು ಕಾರ್ಯಕ್ಕೆ ಬಹಳ ಪರಿಸರ ಆಸಕ್ತರು. ಹಾಗೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಕಲಾವಿದರಂತಹ ಶ್ರೀ ಡಾಕ್ಟರ್ SM ರಾಜಣ್ಣ ಅವ್ರಿಗೂ ಸಹ ಒಂದು ಸನ್ಮಾನ. ಯೋಗೇಶ್ ಸರ್ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಜನಪದ ಗಾಯಕರು ಅಂತ ನಿಮ್ಮ ಟೈಮ್ನ ಹೆಚ್ಚು ತಗೊಳ್ಳಲ್ಲ. ಒಂದು ಭಾಳ ಅದ್ಭುತವಾದಂಥ ಇಲ್ಲಿಗೆ ಬರಲಾಗಿ ನನಗನ್ಸಿದ್ದೇನೆಂದರೆ, ಎರಡು ವ್ಯಕ್ತಿಗಳನ್ನು ನಾನು ಯಾವತ್ತೂ ನೆನೀತಕ್ಕಂಥ ಮನಸ್ಸಾಯಿತು. ಒಂದು ಹರೀಶ್ ಅವರು, ಒಂದು ಯೋಗೇಶ್ ಸರು. ಯೋಗೇಶ್ ಅವರು ಇಲ್ಲಿ ಅಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲೂ ಕೂಡ ಅವರು SP, ಇವಾಗ SP ಇದೆ, ಪೊಲೀಸ್ SP ಇದ್ದಾರೆ. ಅಲ್ಲೂ ಕೂಡ ಕೆರೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರದ್ದು ಇನ್ನೊಂದು ಉರ್ದು ಶಾಲೆ ಮಕ್ಕಳು ನನಗೆ ಭಾಳ ಇಷ್ಟವಾಗಿದ್ದು, ನಾನೆಲ್ಲ ಕಡೆ ಅವ್ರನ್ನ ಮಾತಾಡುವಂಥದ್ದು ಮಾಡಿದ್ದು. ಒಂದು ಜನಪದ ಹಾಡನ್ನು ಹೇಳಿ ನನ್ನ ಇದನ್ನು ಮುಗಿಸ್ತೀನಿ, ಕೇಳೋಣ. ಮೈಸೂರು ಪ್ರಾಂತ್ಯದ ಮಲೆ ಮಾದೇಶ್ವರನ ಕುರಿತಾದಂಥ ಒಂದು ಗೀತೆಯನ್ನು. ಹರನಿಗೆ ಶರಣೆಂದೇ ಅಯ್ಯ ಗುರುವಿಗೆ ಶರಣೆಂದೇ, ಹರ ಹರ ಶಿವ ಶಿವ ಶಂಕರ ನಮ್ಮ ಮಾದೇವ್ಗೆ ಶರಣೆಂದೇ. ಹರನಿಗೆ ಶರಣೆಂದೇ ಅಯ್ಯ ಗುರುವಿಗೆ ಶರಣೆಂದೇ, ಹರ ಹರ ಶಿವ ಶಿವ ಶಂಕರ ನಮ್ಮ ಮಾದೇವ್ಗೆ ಶರಣೆಂದೇ. ಕುಲದಲ್ಲಿ ಕುರುಬ ಒಕ್ಕಲ ಗೌಡ, ಜಾತಿಲಿ ಸೋಲುಗ ನೀಲಯ್ಯ, ನೀಲೈನ ಮಡದಿ ಸಂಕಮ್ಮ, ಮೂಲೋಕದಲ್ಲೂ ಕರಚಲುವೆ. ಮಡದಿ ಸಂಕಮ್ಮನ ಬಳಿಗೆ ಬತ್ತವನೇ ದೇವು ಸೋಲುಗ ನೀಲಯ್ಯ. ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ, ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ, ಅಯ್ಯ ಕೋಲು ಮಂಡೆ ಜಂಗುಮರೋ ಕೋರಣ್ಯಕ್ಕೆ ದಯ ಮಾಡವರೇ. ಕೋರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ. ಎಲೆ ಮಡದಿ ಸಂಕೆಣ್ಣೆ ಕುಲದವರೆಲ್ಲ ಹೆಜ್ಜೆನು ಬೆಲೆಗೆ ಹೆಜ್ಜೆನು ಬೇಟೆಗೆ ಹೋಗ್ತಿದ್ರಲ್ಲ ಮಡದಿ, ಇಂಥ ಒಂಟಿ ಕೊಪ್ಪಳ ಕಾಡ್ನಾಗ ನಿನ್ನೊಬ್ಬಳನ್ನೇ ಬಿಟ್ಟು ಕರ್ಮಾನ ಮಡದಿ. ನಿನ್ನ ಬಲಗೈಯ ಮುಟ್ಟಿ ಭಾಷೆಯ ಕೊಟ್ಟು ಹೆಜ್ಜೆನು ಮಲೆಗೆ ಕಳು ಎಣ್ಣೆ. ಕೋರಣ್ಯ ನೀಡವ್ವ. ಬೇಕು ಸರ್, ಶ್ರೀಧರ್ ಸರ್ ದಯವಿಟ್ಟು ಅಲ್ಲಿ ಬನ್ನಿ. ಅವ್ರು ನೋಡಿದ್ರೆ ಯಾವಾಗಲೂ ಹುಮ್ಮಸ್ನಲ್ಲಿ ಇರ್ತಾರೆ, ಅವ್ರಿಗೆ ಏಜ್ ಆದಂಗೆ ಅನಿಸಲ್ಲ. ಅಂಥದ್ರಲ್ಲಿ ಎಲ್ಲನೂ ಅವ್ರು ವಿರೋಧವಾಗಿದ್ದರೂ ಸರಿ, ಯಾವುದನ್ನೇ ಆದರೂ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಈಸಿಯಾಗಿ ತಗೊಂಡು ಯಾವುದೇ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡಬೇಕು, ನಮ್ಮ ಅಪಾರ್ಟ್ಮೆಂಟ್ನ ಬೆಳೆಸ್ಬೇಕು ಅನ್ನೋದನ್ನು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಕೊಡಬೇಕು ಅಂತ ನಾನು ಶ್ರೀಮತಿ ರತ್ನಮ್ಮ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ, ಒಂದು ಜೋರಾಗಿ ಚಪ್ಪಾಳೆ. ಹಿಂದೆ ನೋಡಿ ಏನೇನು ನಡೆದಿದೆ ನೋಡಿ. ಹಾಲು ತಗೊಂಬನ್ನಿ ಅಂದರೆ ನಾನು ಪಾಟಿಗೆ ಮಣ್ಣು ತುಂಬಿಸ್ತಾ ಇದ್ದೆ, ಅವರು ಕಾಫಿನೇ ಇಲ್ದಿರ 11 ಗಂಟೆವರೆಗೂ ಕಾಯ್ತಾಯಿದ್ರು. ಅದಕ್ಕಾಗಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ, ಜೋರಾಗಿ. ಹುಷಾರಾಣಿ ವಕೀಲರು, ಹುಷಾರಾಣಿ ವಕೀಲರಿಗೆ ಒಂದು ಸನ್ಮಾನ. ಉರ್ದು ಶಾಲೆಯ ಮಕ್ಕಳು ಇನ್ನೂ ಒಂದು ಟ್ರೂಪ್ ಇದೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ಬಿಡದಿ ಹೆಣ್ಮಕ್ಳು ಬಂದಿದ್ದಾರೆ, ಅವ್ರಿಗೆ ಪಾಪ ಯಾರು ಪೇರೆಂಟ್ಸ್ ಕೂಡ ಬಂದಿಲ್ವಂತೆ. ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡಿ. ತದನಂತರ ನಾನು ಉರ್ದು ಶಾಲಾ ಮಕ್ಕಳಿಗೆ ಅವಕಾಶ ಕೊಡ್ತೀನಿ. ಆಮೇಲೆ ನಿಶಾ ಅಂತ ಇವರು ಒಂದು ಪುಟ್ಟ ಮಗು ನಿದ್ದೆ ಮಾಡಿಬಿಡುತ್ತಂತೆ, ಅದಕ್ಕೂ ಅವಕಾಶ ಕೊಡ್ತೀನಿ. ಈಗ ಬಿಡದಿಯವರ ಕಾರ್ಯಕ್ರಮ, ಬಿಡದಿ ಮಕ್ಕಳದು ಆದಂಥ ಹರೀಶ್ ಅವರು
ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಪುಟ್ಟ ಮಗು ಕಾಯ್ತಾ ಇದೆ, ಆ ಮಗುನ ಮಲಗಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಬಾಮ್ಮ ಮಗು, ಬಾಮ್ಮ, ಬಾ ಬಾ ಬಾ. ನಿನ್ನ ಹೆಸರು? ಮಗುನ ಕರ್ಕೊಂಬಂದು. ಏನು ಮಾಡ್ತೀಯಮ್ಮ? ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ? ಏನು ಮಾಡ್ತೀಯ ಹೇಳು. ಏನು ಮಾಡ್ತೀಯಮ್ಮ? ಏನು ಮಾಡ್ತೀಯ? ಅವ್ರ ತಾಯಿ ಸ್ವಲ್ಪ ಬಂದು ಸಹಕರಿಸಿ. ಹೌದಾ? ಡ್ಯಾನ್ಸ್ ಮಾಡ್ತೀಯಾ? ಯಾವ ಹಾಡು ಅಲ್ಲಿ ಕೊಟ್ಟಿದ್ದಾರಾ? ಹಾಡು ಕೊಟ್ಟಿದ್ದಾರಾ ಅಲ್ಲಿ? ಓಕೆ, ಚಪ್ಪಾಳೆ ತಟ್ರಿ. ಆ ಮಗು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ. ಜೋರಾಗಿ, ಇನ್ನು ಸ್ವಲ್ಪ ಜೋರಾಗಿ ಡ್ಯಾನ್ಸ್ ಮಾಡು. ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಏರುಪೇರಾಗಿದೆ, ಸ್ವಲ್ಪ ಅಸ್ತವ್ಯಸ್ತ ಸಹ ಆಗಿದೆ. ಇದು ನಿಮ್ಮದೇ ಕಾರ್ಯಕ್ರಮ, ಸ್ವಲ್ಪ ತಾಳ್ಮೆ ಇರಲಿ. ಎಲ್ರಿಗೂ ಕೂಡ ಅವಕಾಶ ಕೊಡ್ತೀನಿ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ, ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲು. ಮುದ್ದಾದ ಹುಡುಗಿ ಪಾಪ ನಿದ್ದೆ ಮಾಡೋ ಟೈಮಲ್ಲಿ ಡ್ಯಾನ್ಸ್ ಮಾಡಿದಾಳೆ. ಜೋರಾಗಿ ಚಪ್ಪಾಳೆ ನೀಡಬೇಕು. ಸಾಕ್ಬಿಟ್ಟಿದ್ದಾಳೆ. ಆಕೆಗೊಂದು ಕಾರ್ಯಕ್ರಮ ಕೊಡೋಣ. ಜ್ಞಾನಬೋಧಿನಿ ಶಾಲೆಯ ನವ್ಯಾಭಿ. ಅದಾದ ನಂತರ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಅಶ್ವಮೇಧ ಹಾಡು ಬರುತ್ತೆ. ತಾವೆಲ್ಲರೂ ದಯವಿಟ್ಟು ಅಲರ್ಟ್ ಆಗಿರಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿರಿ ನವ್ಯಾಭಿಗೋಸ್ಕರ. ಮಾದೇವ 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 ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರಿ ಮುಂದಾವರಿ ಮತ್ತೆ ಜ್ಞಾನಬೋಧಿನಿ ಶಾಲೆಯಿಂದ ವಚನಗಳು. ವಚನ. ನನ್ನ ಹೆಸರು ವಿನಯ್, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಚನವನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ನಿತ್ಯಕ್ಕೆ ಸರಿ ಇಲ್ಲ, ಚಿತ್ರಕ್ಕೆ ಸ್ಥಿರ ಇಲ್ಲ, ಪರದೈವ ನಿತ್ಯ ನಿಂದಲೇ ಸರ್ವಜ್ಞ. ನಿದ್ದೆಯಿಂ ಸರವಿಲ್ಲ, ಪದ್ಯದಿಂ ಅರ್ಥವಿಲ್ಲ, ಮಾತು ಅಯ್ಯೋ ಪಾಪ. ಇವರು A1 ಬ್ಲಾಕಲ್ಲಿದ್ದಾರೆ. 405 ಅಲ್ವಾ ಮೇಡಮ್ ಫ್ಲ್ಯಾಟ್ ನಂಬರ್? 305 A1 ಬ್ಲಾಕಲ್ಲಿದ್ದಾರೆ. ಇವರು ತಾರಾ ಗಂಗಾಧರ್ ಅಂತ, ಅವರು ಪತಿಯವರು ಅಲ್ಲೇ ಕೂತಿದ್ದಾರೆ. ಬೆಳಗಿನಿಂದ ನನ್ನ ಜೊತೆ ಇದ್ದು ನನ್ನ ಥರನೇ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನೂ ಇದೆ, ಒದ್ದಾಟ ಇದೆ ಮೇಡಮ್. ಇವರು A1 ಬ್ಲಾಕಲ್ಲಿದ್ದಾರೆ. 405 ಅಲ್ವಾ ಮೇಡಮ್ ಫ್ಲ್ಯಾಟ್ ನಂಬರ್? 305 A1 ಬ್ಲಾಕಲ್ಲಿದ್ದಾರೆ. ಇವರು ತಾರಾ ಗಂಗಾಧರ್ ಅಂತ, ಅವರು ಪತಿಯವರು ಅಲ್ಲೇ ಕೂತಿದ್ದಾರೆ. ಬೆಳಗಿನಿಂದ ನನ್ನ ಜೊತೆ ಇದ್ದು ನನ್ನ ಥರನೇ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನೂ ಇದೆ, ಒದ್ದಾಟ ಇದೆ ಮೇಡಮ್. ಬನ್ನಿ. ಈಗ ಅಶ್ವಮೇಧ. ಖುಷಿ ಆಯಿತು ಅವರು.
ನಾನು ಹೊಡೆಯೋದಷ್ಟು ಬಾಕಿ, ಕೆಲವರೆಲ್ಲ ಪೇರೆಂಟ್ಸ್ ಕಾಯ್ತಾ ಇದ್ದಾರೆ. ದಯವಿಟ್ಟು 1-2 ನಿಮಿಷ ಅದ್ಭುತವಾದಂತಹ ಯುಗಳ ಗೀತೆಗಳನ್ನು ಹಾಡಿ ಕನ್ನಡಿಗರಾದ ನಿಮ್ಮೆಲ್ಲರನ್ನ ರಂಜಿಸಿದಂತಹ ಶುಭ ಮೇಡಮ್ ಅವರಿಗೆ ಒಂದು ಗೌರವ ಕಾಣಿಕೆ. ನಮ್ಮನ್ನು ಕೈ ಹಿಡಿದು ನಡೆಸಿದ್ರು ಅಂದ್ರೆ ತಪ್ಪಾಗಲಾರ್ದು ಒಬ್ಬ ಸ್ನೇಹಿತನ, ಅದು ಬೇರೆ ಯಾರೂ ಅಲ್ಲ, ಉಷಾರಾಣಿಯವರು. ನಾವೆಲ್ಲ ಏನು ವಕೀಲ ವೃತ್ತಿಯಲ್ಲಿ ನಮ್ಮ ವಕೀಲ ವೃತ್ತಿ ಪ್ರಾರಂಭಿಸಿದಾಗ ನಮಗೇನೋ ಒಂದು ಧೈರ್ಯ ಬೇಕು ಅಥವಾ ಬೆಂತಟ್ಟವ್ರು ಬೇಕು, ಅಂಥವ್ರ ಜೊತೆಯಲ್ಲಿ ನಿಂತ್ಕೊಂಡು ನಮ್ಮನ್ನು ನಡೆಸಿದ್ರು. ಹಾಗೆ ಶ್ರೀಧರ್ ಸರ್ ಅವರ ಪರಿಚಯ ನಿಜವಾಗ್ಲೂ ತುಂಬ ಒಳ್ಳೆಯ ಅದ್ಭುತ ವ್ಯಕ್ತಿ. ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಒಂದು ಸಸಿ ನೆಡೋದು ಅಥವಾ ಗಿಡಗಳನ್ನ ಬೆಳೆಸೋದು. ಇವತ್ತಿನ ಸಮಾಜಕ್ಕೆ ದುಡ್ಡು ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ, ಅದು ವೈಯಕ್ತಿಕ. ಹೆಸರನ್ನ ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ, ಅದು ವೈಯಕ್ತಿಕ. ಗೌರವ ಬರಬೇಕು ಅಂದರೆ ಏನಾದರೂ ಒಂದು ಮಾಡಬೇಕು. ಅದು ಈ ರೀತಿಯ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇಂಥ ಸಾಮಾಜಿಕ ಕಾರ್ಯವನ್ನು ಮಾಡಿದಾಗ ಮಾತ್ರನೇ ಇಂಥ ಒಂದು ಕಾರ್ಯಗಳು, ವೇದಿಕೆಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ನಿಜವಾಗ್ಲೂ ಈ ಒಂದು ವೇದಿಕೆ ಮೇಲೆ ಇನ್ನೊಂದು ಅದ್ಭುತ ಅಂದರೆ ನೋಡಿ, ನಾವು ಉರ್ದು ಅಂತ ಅಂದಿದ ತಕ್ಷಣ ಅಲ್ಲಿ ಬರೀ ಉರ್ದು ಇರುತ್ತೆ ಅನ್ನೋ ಮನೋಭಾವನೆಗೆ ಇರ್ತೀವಿ. ಇವತ್ತು ಚಾಂದ್ ಪಾಷಾ ಅವರು ಇಷ್ಟು ಮಕ್ಕಳನ್ನ ಕನ್ನಡದಲ್ಲಿ, ಅದರಲ್ಲೂ ಅಲ್ಲಮ್ಮ ಪ್ರಭು ಇರ್ಬೋದು, ಅಕ್ಕಮಹಾದೇವಿ, ಬಸವಣ್ಣ ಅವರ ಒಂದು ವಚನಗಳನ್ನು ಆ ಪುಟ್ಟ ಮಕ್ಕಳು ಬಾಯಲ್ಲಿ ನುಡಿಸಿದಾಗ ನಿಜವಾಗ್ಲೂ ನಮಗೆ ನಾಚಿಕೆ ಆಯಿತು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳು ಎಲ್ಲ ಮುಗಿಸಿದ್ದೀವಿ. ಯಾವುದಾದ್ರು ಒಂದು ವಚನ ಹೇಳಿ ಅಂದರೆ ಸ್ವಲ್ಪ ಒಳಗಡೆ ಇದ್ದರೆ ತಾನೇ ಹೇಳೋದಕ್ಕೆ ಆಚೆ ಬಿಡೋದು. ಹಾಗಾಗಿ ಮೇಡಮ್ ಯಾರೋ ಒಂದು ಟೀಚರು ತುಂಬ ಅದ್ಭುತವಾಗಿ ಅವ್ರಿಗೆ ಟೀಚ್ ಮಾಡಿದ್ದೀರಾ. ಪವಿತ್ರ ಅವ್ರಿಗೆ ನಿಜವಾಗ್ಲೂ ತುಂಬ ಧನ್ಯವಾದಗಳು. ನನಗೂ ಕೂಡ ಮೊದಲ 32 ಮಕ್ಕಳು ಬಂದ್ಬಿಡ್ಲಿ. ಚಾಂದ್ ಪಾಷಾ ವರ್ಣಮಾಲೆಯ ಅವನ್ನ ಕಲಿಸಿದ್ದು ಝರೀನಾ ಸನಾತನ ಧಾರ್ಮಿಕ ಸೇವಾ ಟ್ರಸ್ಟ್ನ ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಸನ್ಮಾನ ಮಾಡಿಬಿಡಿ. 32 ಜನ ಮಕ್ಕಳು ಬಂದ್ಬಿಡಿ. ನನಗೂ ಕೂಡ ವರ್ಣಮಾಲೆಯ ಅವನ್ನ ಕಲಿಸಿದ್ದು ಚಾಂದಣ್ಣ ನಿಮ್ಮನ್ನ ಕರ್ಕೊಂಬಂದಿದ್ದೀವಿ ವೇದಿಕೆಗೆ, ಎಲ್ಲ ಬಂದ್ಬಿಡಿ. ಝರೀನಾ ಅಂತ ಹೇಳಿ ಅವರು ಇವತ್ತಿಲ್ಲ. ಮುಸಲ್ಮಾನರಾದರೂ ಕೂಡ ನಮಗೆ ಕನ್ನಡವನ್ನು ಅದ್ಭುತವಾಗಿ, ಇವತ್ತೇನಾದರೂ ಕನ್ನಡ ಇಷ್ಟು ಸ್ವಚ್ಛವಾಗಿ ಮಾತಾಡ್ತೀವೋ ಅಥವಾ ಅಚ್ಚವಾಗಿ ಮಾತಾಡ್ತೀವೋ ಗೊತ್ತಿಲ್ಲ, ಇಷ್ಟನ್ನು ಕಲಿಸ್ಕೊಟ್ಟವರು ಆ ಮಹಾನ್ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ನಾನು ಇವತ್ತು ಸ್ಮರಿಸ್ಕೊತೀನಿ. ನಿಜವಾಗ್ಲೂ ಅವ್ರು ಇವತ್ತು ಭೂಮಿ ಮೇಲಿಲ್ಲ, ರೀಸೆಂಟ್ಲಿ ಅವರು ತೀರ್ಕೊಂಡ್ರು. ಅವರು ಎಲ್ಲೇ ಇದ್ರೂ ನಾವು ಅವ್ರನ್ನ ಸ್ಮರಿಸ್ತೀವಿ. ನಿಜವಾಗ್ಲೂ ಮೇಡಮ್, ಝರೀನಾ ಮೇಡಮ್, ಹ್ಯಾಟ್ಸ್ ಆಫ್ ಯು. ನನಗಿಷ್ಟು ಏನಾದರೂ ತಂದು ಕೊಟ್ಟಿದ್ದೀರಾ, ಹೆಸರು ಬಂದಿದೆ ಅಂದರೆ ಫಸ್ಟು ನಿಮ್ಮನ್ನು ನೆನೆಸ್ಕೋಬೇಕು. ತಾಯಿ, ತಂದೆ ಮತ್ತು ಅಣ್ಣ, ತಂಗಿ, ಅದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರನ್ನ ನಾನು ತುಂಬ ಯಾವಾಗಲೂ ನೆನೆಸ್ಕೋತೀನಿ. ಅವರ ಹೆಸರು ನನ್ನನ್ನು ಎಲ್ಲಿವರೆಗೆ ಕರ್ಕೊಂಡೋಗಿ ಬರಲಿಕ್ಕೆ ಕಾರಣನೇ ಇವರು. ಅದರಿಂದ ಆ ಎಲ್ಲ ಮಕ್ಕಳು ಜೊತೆಯಲ್ಲಿ ನಮ್ಮ ಸನಾತನ ಧಾರ್ಮಿಕ ಸೇವಾ ಕಾರ್ಯದರ್ಶಿಗಳಾದಂಥ ಅಜಯ್ ಶಾಸ್ತ್ರಿ ಅಂತ ನೀವೆಲ್ಲರೂ ನೋಡಿರ್ತೀರ. ಅವ್ರ ಕಡೆಯಿಂದ ಒಂದು ಸನ್ಮಾನ. ಪವಿತ್ರ ಮೇಡಮ್ ಅವರು ಮುಂದೆ ಬರಬೇಕು ಮೇಡಮ್. ನೀವೇನೆ ಎಲ್ಲ ಮಕ್ಕಳು ಚಾಂದಣ್ಣಗೆ ಒಂದು ಜೈ ಹೇಳ್ಬಿಡ್ತೀರಾ? ಚಾಂದಣ್ಣನೇ ಕರ್ಕೊಂಬಂದಿದ್ದು ನಿಮ್ಮನ್ನ ಇಲ್ಲಿಗೆ. ಚಾಂದಣ್ಣಗೆ ಜೋರಾಗಿ 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 ಚಾಂದಣ್ಣಗೆ ಜೋರಾಗಿ ಈ ಒಂದು 32 ಮಕ್ಕಳ ಕನ್ನಡದ ಒಂದು ವಚನಗಳನ್ನು ಈ ಒಂದು ವೇದಿಕೆಗೆ ಪರಿಚಯಿಸಿದ್ದು. ಮಕ್ಕಳು ಉರ್ದು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಮಾತೃಭಾಷೆ ಉರ್ದು, ಇಷ್ಟು ಅದ್ಭುತವಾಗಿ ಕನ್ನಡ ಭಾಷೆ ಮಾತಾಡ್ತಾರೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಇದು ಒಂದು ಕಾರಣ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ ಬಿತ್ತೀರಾ? ಕಬ್ಬು ತಿನ್ನಲು ಬಿಟ್ಟರೆ ನಿಮಗೆ ಕೂಲಿ ಬೇರೆ ಕೊಡಬೇಕಾ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಂದರೆ ಹತ್ತಿರದವರೇ ಅಥವಾ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಮರದ ಮೇಲಿರುವ ಕೆಂಪು ಮೂತಿಯ ಕೋತಿಗಳೇ, ನಮ್ಮ ಭಾರತ ಬಿಟ್ಟು ತೊಲಗಿ. ಜೈ ಹಿಂದ್, ಜೈ ಕರ್ನಾಟಕ. ಪವಿತ್ರ ಮೇಡಮ್, ಚಪ್ಪಾಳೆ. ಧನ್ಯವಾದಗಳು. ಶರಣು ತಾಯಿ, ಶರಣು ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ, ನಮೋ ನಮಃ. ಈ ಮದಕರಿ ಎಂದು ಏನನ್ನೂ ಬೇಡಿದವನಲ್ಲ ತಾಯಿ. ಇಂದು ನಿನ್ನ ಅನುಗ್ರಹವನ್ನು ಹರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಹರಸು ತಾಯಿ, ಹರಸು. ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಗಳ ಗಂಡು ಮೆಟ್ಟಿದ ನಾಡಲ್ಲಿ ಚಿತ್ರದುರ್ಗ ಲೋಕ ಪ್ರಸಿದ್ಧಿ. ಧರ್ಮಕ್ಕೆ ತಲೆಬಾಗುವ ನಮ್ಮೆಲ್ಲರ ತಲೆ ಕಾಯುವ ಹೊಣೆ
ಇಂದು ನಿನ್ನದಾಗಿದೆ ದೇವಿ. ನವಾಬ್ ಹೈದರಾಳಿ ಖಾನನ ದಂಡು ಗೋಲೂರಿನಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ನಡೆದ ಯುದ್ಧದಲ್ಲಿ ರಣದುರ್ಗಿ ಓಬವ್ವ ತೋರಿದ ದಿಟ್ಟ ಸಾಹಸದಿಂದಾಗಿ ದುರ್ಗ ಜಯಗೊಳಿಸಿದೆ. ಮುಂದೆ ನಡೆಯಲಿರುವುದೇ ಮಹಾಯುದ್ಧ. ಧರ್ಮ ಸಂರಕ್ಷಣೆಯ ಈ ಕಾರ್ಯದಲ್ಲಿ ನವದುರ್ಗೆಯಲ್ಲಿ ಒಬ್ಬಳಾದ ನಿನ್ನ ದಯೆ ನಮ್ಮದಾಗಿರಲಿ ದೇವಿ, ನಮ್ಮದಾಗಿರಲಿ. ಎಡಗಡೆಯ ಪ್ರಸಾದ, ಎಡಗಡೆಯ ಪ್ರಸಾದ. ಹೆದರಿಸುತ್ತೀಯೇ ನಿನ್ನ ಮಗನನ್ನು? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಿಸಿದ ಆನೆಯ ಮದ ಒಡಗಿಸಿ ಮದಕರಿಗಳು ಎಂಬ ಖ್ಯಾತಿಯನ್ನು ತನ್ನವರಿಗಾಗಿಯೇ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಲ್ವನರಸಿಗನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಅರಿಭಯಂಕರಿ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಾಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆವರೆಗೂ ತನ್ನ ಆಧಿಪತ್ಯವನ್ನು ವಿಸ್ತರಿಸಿ ಗರಿಗರಿಯೇ ದಂಡನ್ನು ಹೊಡೆದೋಡಿಸಿದ ಗಾಜರು ಮಲೆಯ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರೆ ಯುದ್ಧದಲ್ಲಿ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಚೆಂಡಾಡಿ ಅತುರ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸರ್ಜಾ ಇಮ್ಮಡಿ ಮದಕರಿ ಭೂಪಾಲ ಸಮರದೋಳ್ ರಣಲೋಲ. ಹೊರಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂತೆ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಮ್ಮ ನಾಯಕ ಕುಲತಿಲಕ. ಇಂಥ ರಣಕಲಿಗಳಿಗೆ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ರಣ ಪ್ರಚಂಡ ಕಾಮಕೇತು ಕುಲತಿಲಕ, ಈ ಗಂಡಾರ ಗಂಡ, ಈ ಗಂಡುಗಲಿಯ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆ ತಾಯಿ. ಆಪತ್ತಿನ ಸಮಯದಲ್ಲಿ ಹತಾಶೆಗೊಳಿಸುತ್ತಿರುವೆಯೋ ಅಥವಾ ನಿನ್ನ ಮಗನನ್ನು ಕೆಣಕಿ ಪರೀಕ್ಷೆಗೊಡ್ಡುತ್ತಿರುವೆಯೋ? ಹೇಳು ತಾಯಿ, ಹೇಳು. ಇದು ಚಿತ್ರದುರ್ಗದ ಮಾನಪಮಾನದ ಪ್ರಶ್ನೆ. ಇಂದು ಚಿನ್ಮುಲಾದ್ರಿಗೆ ಮುತ್ತಿ ಕಾಡುತ್ತಿರುವ ಈ ಕೇಡನ್ನು ಬೇರು ಸಹಿತ ಕಿತ್ತೊಯ್ಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆಬಾಗುವವನಲ್ಲ ತಾಯಿ. ಇದು ಏಕನಾಥೇಶ್ವರನ ಮೇಲಾಣೆ. ಕನ್ನಡ ತಾಯಿಯನ್ನು ಕಾಡುತ್ತಿರುವ ಈ ಶತ್ರುಗಳನ್ನು ಕರುನಾಡಿನ ಆಚೆಗೆ ಆರಕ್ಷಣದಲ್ಲಿ ಓಡಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶ್ವರನ ಮೇಲಾಣೆ. ನವದುರ್ಗೆಯರ ಹಾರೈಕೆ ಮುರುಗೇಶನ ದಯೆ ಇರುವ ತನಕ ಈ ಗಂಡುಗಲಿ ಯಾರಿಗೂ ಅಂಜುವವನಲ್ಲ, ಯಾರಿಗೂ ತಲೆಬಾಗುವವನಲ್ಲ. ತಲೆ ಹೋದರೂ ಸರಿ, ದುರ್ಗದ ಒಂದಂಗಳನ್ನು ಯಾವ ಶತ್ರುವಿಗೂ ಅರ್ಪಿಸುವವನಲ್ಲ. ನನ್ನ ಕನ್ನಡ ನೆಲ, ಜಲ, ಭಾಷೆ, ಧರ್ಮದ ಉಳಿವಿಗಾಗಿ ನನ್ನ ಕೊನೆ ಉಸಿರಿರುವ ತನಕ ಹೋರಾಡುತ್ತೇನೆ ತಾಯಿ, ಹೋರಾಡುತ್ತೇನೆ. ಈ ಏಕನಾಥ ಖಡ್ಗದಿಂದ ಶತ್ರುಗಳ ಶಿರಗಳನ್ನು ಚೆಂಡಾಡಿ ನಿನ್ನ ಅಡಿದಾವರೆಗಳಲ್ಲಿ ಸಮರ್ಪಿಸದೇ ಹೋದಲ್ಲಿ ಈ ನಾಯಕನ ಮೀಸೆಯನ್ನು ಕುರುಚೆ ಹುಲ್ಲೆಂದು ತಿಳಿಯೇ ಉಚ್ಚೆಂಡಿ ಬರುತ್ತೇನೆ. ಸಮರ ವಿಜಯದ ಮಾಲೆಯೊಂದಿಗೆ ಬರುತ್ತೇನೆ. ಜೈ ಏಕನಾಥೇಶ್ವರಿ. ಹಾಗೂ ತಮ್ಮ ಅವರು ಹಾಗೂ ನಮ್ಮ ಅಜಯ್ ಶಾಸ್ತ್ರಿ ಅವರು ಫಲಕ ಕೊಡ್ತಾರೆ, ನಮ್ಮ ಫಲಕ ಕೊಡ್ತಾರೆ. ಹಾಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪವಿತ್ರ ಮೇಡಮ್ ಅವರು, ಮೇಡಮ್ ಆಗೇರಿ ಬನ್ನಿ ಪೇಟ ಯಾರು ಇಡ್ತಾರೆ? ಸುಪ್ರಜ್ ಅವರು ಕೊಡಿ, ಸುಪ್ರಜ್ ಅವರಿಗೆ. ದಯವಿಟ್ಟು ಸಣ್ಣ ಪುಟ್ಟ ತಪ್ಪುಗಳಾದರೆ ನಮ್ಮನ್ನು ಕ್ಷಮಿಸಿ. ಇದು ನಮ್ಮ ಮೊದಲ ಇಂಥ ಒಂದು ಕಾರ್ಯಕ್ರಮ, ದಯವಿಟ್ಟು ಕ್ಷಮಿಸಿ. ಇದು ಕನ್ನಡದ ಕಾರ್ಯಕ್ರಮ, ಇದು ನಿಮ್ಮದೇ ಕಾರ್ಯಕ್ರಮ. ಕುಮಾರಿ ಯಶಸ್ವಿ ನೀವು ಇಟ್ಕೊಳ್ರಿ. ಎಲ್ಲರೂ ಸೇರಿ ಒಂದು ಫಲಕವನ್ನು ಕೊಡ್ತಾ ಇದ್ದಾರೆ. ಈಕೆದು ಕೆಲವೊಂದು ವಿಡಿಯೋಗಳ ಕೊಡ್ತೀನಿ, ರಾಜ್ಕುಮಾರ್ ಕೊಡ್ತೀನಿ, ದಯವಿಟ್ಟು ಕ್ಷಮಿಸಿ. ಶಾಲೆ ಮಕ್ಕಳು ಕಾಯ್ತಾ ಇದ್ದಾರೆ, ಉರ್ದು ಶಾಲೆ ಮಕ್ಕಳು ಕಳಿಸ್ಬಿಡ್ತೀವಿ. ಅವ್ರ ತಾಯಿಯವರು ಬರಬೇಕು ಅಂತ ಕೇಳ್ಕೊತೀನಿ. ಮೈಕ್ ಕೊಡಿ. ನಾವು ಮಾತಾಡುವಷ್ಟು ದೊಡ್ಡ ಜನ ಅಲ್ಲ. ನಮ್ಮ ಮಗಳು ಒಬ್ಬಳು ಸಾಮಾನ್ಯ ಕಲಾವಿದೆ. ಅವಳನ್ನು ಇಷ್ಟು ದಿನ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದಂಥ ಎಲ್ಲ ನನ್ನ ಕನ್ನಡಿಗರಿಗೂ ನಮ್ಮ ಕುಟುಂಬದ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.
ತುಂಬ ಖುಷಿ ಆಗ್ತಿದೆ ಈ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮ ಶ್ರೀಧರ್ ಸರ್ ನನಗೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಅವರು ರೀಸೆಂಟ್ಲಿ ನಂಗೆ ಪರಿಚಯ ಆಗಿದ್ದು, ನಿನ್ನಂಥ ಒಂದು ಸಾಮಾನ್ಯ ಕಲಾವಿದನ ನಾನು ಪಕ್ಕ ಬೆಳೆಸ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟಿದ್ದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ತಿಳಿಸ್ತೀನಿ. ಇನ್ನು ಕಲಾಜ್ಯೋತಿ ಎಲ್ಲಿದ್ರೂ ಬೆಳಗತ್ತೆ, ಅದನ್ನು ಯಾರೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇನೋ ಒಂದು ಗಾಳಿ ಆಗಿ ಈಗ ಹೊಡ್ಕೊಂಡು ಬಂದೆ, ಆ ಗಾಳಿ ಈ ಕಡೆ ಬಿತ್ತು ಅಷ್ಟೇ, ಇನ್ನೇನೂ ಇಲ್ಲ. ಪ್ರತಿಭೆ ಇರ್ತಕ್ಕಂಥವರನ್ನು ಯಾರು ಏನು ಮಾಡಿದ್ರು ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತಾಯಿ ಭುವನೇಶ್ವರಿ, ಆ ಕನ್ನಡಾಂಬೆ ಆ ಪ್ರತಿಭೆಗಳನ್ನು ಯಾವ ಸಮಯದಲ್ಲಿ ಬೆಳಕು ಚೆಲ್ಲಬೇಕು, ಎಲ್ಲಿ ಬೆಳಕು ಚೆಲ್ಲಬೇಕು ಅದನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತಾಳೆ. ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಶ್ರಮಪಟ್ಟೆ, ಅವ್ರದ್ದು ಕೆಲವು ಮಾರ್ಗದರ್ಶನಗಳಿದ್ದಾವೆ. ಧನ್ಯವಾದಗಳು ಸತೀಶ್ ಗೌಡ್ರವ್ರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಬೂಬಿ, 7ನೇ ತರಗತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನುಸ್ರತ್ ಜಹಾನ್, 7ನೇ ತರಗತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೂರ್ ಫತಿಮಾ, 7ನೇ ತರಗತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮೇರಾ, 7ನೇ ತರಗತಿ. ನನ್ನ ಹೆಸರು ಎಂತಸ್ಮ್ಯಾ, ನಾನು 7ನೇ ತರಗತಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಮೆಹಕ್ಷಾ, 7ನೇ ತರಗತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಸ್ಕಾನ್, ನಾನು 7ನೇ ತರಗತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಶ್ರತ್ ಫಾತಿಮಾ, 7ನೇ ತರಗತಿ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯಾರುದೇ ಕೋಲಣ್ಣ ಕೋಲೆ. ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯಾರುದೇ ಕೋಲಣ್ಣ ಕೋಲೆ, ಚಿನ್ಮಾಯಾರುದೇ ಕೋಲಣ್ಣ ಕೋಲೆ. ಚೆಲುವೋ ತಾನಿ ತಂದನ ಚಿನ್ಮಾಯಾರುದೇ ಕೋಲಣ್ಣ ಕೋಲೆ, ಚೆಲುವಯ್ಯ ಚೆಲುವೋ. ನಿಮ್ಮ ಕೇರಿಗೆ ಬಂದ್ರು ಬರಬೇಕಂದ್ರೆ ನಿಮ್ಮ ತಾಯಿ ತಂದೆ ಬಂದೆ ಯಾಕೆ ಅನ್ನುತ್ತಾರಂತೆ. ತಂದನ ಚಿನ್ಮಾಯಾರುದೇ ಕೋಲಣ್ಣ ಕೋಲೆ, ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯಾರುದೇ ಕೋಲಣ್ಣ ಕೋಲೆ. ಬಂಧನಾದ್ರು ಧರಿಸುತ್ತೀನಿ, ಬೀಳ್ಯನಾದ್ರು ಮೆಲ್ಲುತ್ತೀನಿ, ಬಂದ ಕಾರ್ಯ ಹೇಳೆ ಅಮ್ಮಯ್ಯ, ನೀ ಬಂದ ಕಾರ್ಯ ಹೇಳೆ ಅಮ್ಮಯ್ಯ. ಸ್ಮರಣಿಕೆಯನ್ನು ನೀಡ್ತಾ ಇದ್ದೀವಿ ನಾವು. ಈ ಬಿಡಿ ಕಾಲೋನಿ ಮಕ್ಕಳು ಈ ಪ್ರದರ್ಶಿಸಿದಂಥ ಈ ಭರತನಾಟ್ಯಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಜಸ್ಟ್ ಒಂದು ವಂದನೆಗಳು ಅಂತಕ್ಕಂಥ ಒಂದು ಸ್ಮರಣಿಕೆ ಅಷ್ಟೇ. ಅವರ ಕಲಾ ಪ್ರತಿಭೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟಲಿಕ್ಕಾಗದೇ ಇರತಕ್ಕಂಥದ್ದು. ಬಹಳ ಅದ್ಭುತವಾಗಿ ಸುಮಾರು ಒಂದು 15-20 ವರ್ಷಗಳ ಕೆಳಗಡೆ ನಾನು ಯಾವುದೋ ಒಂದು ಹಳ್ಳಿಯಲ್ಲಿ ನೋಡಿದಂಥ ಒಂದು ಅದೇ ರೀತಿಯಾದಂಥ ಕಲಾ ನೈಪುಣ್ಯವನ್ನು ಮಕ್ಕಳು ವೇದಿಕೆ ಮೇಲೆ ಚಪ್ಪಾಳೆ ಹೊಡಿರಿ. ಬಿಡಿ ಕಾಲೋನಿ ಇಷ್ಟೊಂದು ಜನ ಇದ್ದೀರಿ ಅಲ್ಲ, ಹೊಡಿರಿ. ಅದ್ಭುತವಾದಂತಹ ಈ ಒಂದು ಜಾನಪದ ಕಲೆಯನ್ನು ನಮ್ಮ ಮಕ್ಕಳು ಒಂದು ಹಾಗೆ. ನಿಮ್ಮ ಕಾರ್ಯಕ್ರಮ ಮುಗೀತಾ? ಅಯ್ಯೋ ಇಲ್ಲ. ಧನ್ಯವಾದಗಳು ನಿರೋಜ್, ಧನ್ಯವಾದಗಳು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ
ಬಳುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಗಾ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿದಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾರಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗಳಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಸನ್ಮಾನ ದಯವಿಟ್ಟು ಬನ್ನಿರಿ. ಅರುಣ್ ರಾಜು ಬನ್ನಿರಿ. ಗಗಣ ರೀ, ನಮ್ಮ ಗಗಣ ಬನ್ನಿರಿ. ನೀವೇನಾದರೂ ಅಪಾರ್ಟ್ಮೆಂಟ್ ಒಳಗಡೆ ಪಾರ್ಟ್ ನೋಡ್ತಾ ಇದ್ದೀರ ಅಂದರೆ ಸಿಮೆಂಟ್ ಕಲಸಿ ಮಾಡಿದಂಥ ಇಬ್ಬರೇ ವ್ಯಕ್ತಿಗಳಲ್ಲಿ ಒಬ್ಬರು ಗಂಗಣ್ಣ, ಇನ್ನೊಬ್ರು ಯಾರೋ ನೀವೇ ಹುಡ್ಕೊಳ್ಳಿ. ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ, ಬಟ್ ಬೆವರು ಸುರಿಸಿ ಆ ಪಾಠಗಳನ್ನು ಮಾಡಿದಂಥವರು ನಮ್ಮ ಗಂಗಣ್ಣ. ಇನ್ನೊಬ್ರು ಯಾರೋ ನಿಮಗೆ ಗೊತ್ತಿರ್ಬೋದು, ಅವ್ರ ಹೆಸರು ಬೇಡ. ಜೋರಾಗಿ ಚಪ್ಪಾಳೆ ಹೊಡೀರಿ. ಅದರಿಂದ ನಿಮ್ಮನ್ನು ರಂಜಿಸ್ತಾನೆ. ನನ್ನ ವಚನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ಯಾರಯ್ಯ ಕೂಡಲ ಸಂಗಮ ದೇವ. ಭವಾನಿ ಜನಪದ ಗೀತೆ. ತಿಂಗಾಳು ಮೊಳಗಿದವೋ ರಂಗೋಲಿ ಬೆಳಗಿದವೋ, ತಿಂಗಾಳು ಮೊಳಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು, ಬಾಳೆ ಬಾಗಿದವು. ಮೈಕಾತಿ ಚಾಮುಂಡಿ ಮಂಡೇಲಿ ವದರೀರಿ, ಮೈಕಾತಿ ಚಾಮುಂಡಿ ಮಂಡೇಲಿ ವದರೀರಿ. ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವು, ಬಾಳೆ ಬಾಗಿದವು. ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿಂದಾಚೆ ಚಾಮುಂಡಿ ಬೆಟ್ಟದಲ್ಲಿ. ಯೋಗಿತಾ ಅವರು ಭಾವಗೀತೆ ಇದ್ದೀರಾ? ನಮ್ಮ ಅಪಾರ್ಟ್ಮೆಂಟ್ ಆವರಣದಲ್ಲಿ ಚೆಸ್ ಕ್ರೀಡಾಂಗಣವನ್ನು ಆಯೋಜಿಸಲಾಗಿತ್ತು. ಮೊದಲನೇ ಬಹುಮಾನ ದೀಕ್ಷಿತ್. ಫೋಟೋ ತಗೊಳ್ಳ ಕಾರ್ತಿಕ್.
ಆಯಿತಾ? ಹಾಂ, ಎರಡನೇ ಬಹುಮಾನ ವಿಹಾನ್ ಮಿಸ್ಟರ್ ನಾಗಾರ್ಜುನ್ ಕೊಡಬೇಕು ರೆಡ್ಡಿಯವರು. ಹಾಂ, ತೆಗಿಯ. ಮೂರನೇ ಬಹುಮಾನ ಕೊಡ್ತಾ ಇದ್ದಾರೆ, ಎಲ್ಲರೂ ಚಪ್ಪಾಳೆ ಕೊಡಬೇಕು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಏನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಭಾಗ್ಯದ ಬೆಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬೆಳೆಗಾರ ಹೋಗಿ ಬಾನಂತವರಿಗೆ, ಬಾಳೆ ಬಾಳಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ಬಾಳೆ ಬಾಳಕ್ಕೆ ಬಿಡು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಕುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಜಾರಿ ಹೋದ ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಗಂಧ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಮಲಗು ಹಾಯಾಗಿ ಜಾಣ ಮರಿಗೆ, ನನ್ನ ಜಾಣ ಮರಿಗೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಕುತ್ತಾರೆ ಎಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡದು ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡದು ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡದು ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಧನ್ಯವಾದಗಳು. ನೆಕ್ಸ್ಟು ಕಲಹರಿ.
ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡರವಣ. ಧನ್ಯವಾದಗಳು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ಏನಾಗ್ಬೆನಿಖರ ವೀರನು. ಹಾಡಿನೊಂದಿಗೆ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ನಿಂತ್ಕೊಬೇಕು. ಭಾರತ ಜನನಿಯ ನಾಡಗೀತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ. RNS ಶಾಲೆಯವರು ಮಧ್ಯಾಹ್ನದಿಂದ ಬಂದು ನನ್ನ ಜೊತೆಗೆ ತುಂಬ ಶ್ರಮ ಪಟ್ಟಿದ್ದಾರೆ. ಅವರ ಈ ಒಂದು ಕೆಲಸಕ್ಕೆ ನಾನು ಯಾವ ರೀತಿ ಧನ್ಯವಾದಗಳು ಹೇಳಬೇಕು ನೋಡಿ. ಕಟ್ಟಕಡೆಯ ಅಭಿಮಾನಿ, ಕನ್ನಡದ ಅಭಿಮಾನಿಗಳು ಇನ್ನೂ ಚಳಿಯಲ್ಲಿ ಕೂತಿದ್ದೀರಿ. ಹಲವಾರು ಮಕ್ಕಳಿಗೆ ಅವಕಾಶ ಕೊಡೋಕ್ಕಾಗಲಿಲ್ಲ, ಭಾಳ ಒತ್ತಡಗಳು. ನಾನು ಸೀಮಿತವಾದಂಥ ಒಂದು ಜಾಗದಲ್ಲಿ ಈ ಕಾರ್ಯಕ್ರಮಗಳನ್ನು ಹಲವಾರು ಮಾಡಿದ್ದೆ. ಆದರೆ ಇದು ಒಂದು ಹೊರಗಡೆ ಬಂದು ಮಾಡಬೇಕು ಅಂತ ಅನ್ನಿಸ್ತು. ನೀವೆಲ್ಲ ಇಷ್ಟೊಂದು ಸಹಕಾರ ಕೊಡ್ತೀರಿ ಅಂತಂದರೆ ಒಂದು ದಿನದ ಕಂಪ್ಲೀಟ್ ಪ್ರೋಗ್ರಾಮು ನಾವು ಮುಂದೆ ಯಾವತ್ತಾದರೂ ಮಾಡೋಣ. ಕಾರ್ಯಕ್ರಮ ಕ್ಲೋಸ್ ಮಾಡ್ತಾಯಿದ್ದೀವಿ. ಕೊನೆಯದಾಗಿ ಕುಲದಲ್ಲಿ ಕೀಳು ಯಾವುದೋ ಹಾಡು, ಯಾರ್ಯಾರು ಕುಣಿತಿರೋ ವೇದಿಕೆ ಮೇಲೆ ಬಂದ್ಬಿಡಿ. ಕುಲದಲ್ಲಿ ಕೀಳು ಯಾವುದೋ ಈ ಹಾಡು, ಇದು ಕೊನೆ ಹಾಡು ಪ್ಲೇ ಮಾಡಿಬಿಡ್ರಪ್ಪ.